Hello everybody, this is Divyashri. Welcome to Literary Canon. Today we are going to discuss about Unit 3 of Paper 1, that's called Communication. ಈ ಕ್ಲಾಸಲ್ಲಿ ನಾವೇನೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಒಂದು ಮೀನಿಂಗ್ಸ್ ಆಫ್ ಕಮ್ಯುನಿಕೇಷನ್, ಓಕೆ, ದೆನ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಸರ್ಟೆನ್ ಕೀ ಕಾನ್ಸೆಪ್ಟ್ಸ್, ಓಕೆ, ದೆನ್ ಮಾಡೆಲ್ಸ್ ಆಫ್ ಕಮ್ಯುನಿಕೇಷನ್ಸ್. ಇದಿಷ್ಟನ್ನು ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ without further ado, we will start our classes. First, communication. Okay, communication derived from Latin word communicare, which means to share. Okay, so communication ಅಂತ ವರ್ಡ್ ಎಲ್ಲಿಂದ ಬಂದಿರೋದು? ಲ್ಯಾಟಿನ್ ವರ್ಡ್ ಕಮ್ಯುನಿಕೇರ್ ಇಂದ ಬಂದಿರೋದು, ವಿಚ್ ಮೀನ್ಸ್ ಟು ಶೇರ್. ನಾವೇನು ಮಾಡ್ತೀವಿ, ನಮ್ಮ ಇನ್ಫಾರ್ಮೇಷನನ್ನು, ನಮ್ಮ ಐಡಿಯಾಗಳನ್ನು ನಾವೇನು ಮಾಡ್ತೀವಿ, ಹಂಚ್ಕೋತೀವಿ ಬೇರೆಯವ್ರ ಹತ್ರ, ಕರೆಕ್ಟ್ ಅಲ್ವಾ? ಸೊ ದಿಸ್ ಈಸ್ ಕಾಲ್ಡ್ ಕಮ್ಯುನಿಕೇಷನ್. ಓಕೆ, ಕಮ್ಯುನಿಕೇಷನ್ ಈಸ್ ಅನ್ ಆ್ಯಕ್ಟ್ ಆಫ್ ಕನ್ವೇಯಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಐಡಿಯಾಸ್ ಬಿಟ್ವೀನ್ ಇಂಡಿವಿಜುವಲ್ ಥ್ರೂ ವರ್ಬಲ್, ರಿಟನ್, ನಾನ್ ವರ್ಬಲ್. ಓಕೆ, ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ನಮ್ಮ ಐಡಿಯಾಗಳನ್ನು, ನಮ್ಮ ಹತ್ರ ಇರೋಂಥ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ತೀವಿ. ಹೇಗೆ? ಒಂದು ವರ್ಬಲ್ ಅಂದರೆ ನಾವು ಮಾತಿನ ಮೂಲಕ ಹೇಳ್ಬೋದು, ಇಲ್ಲ ಬರೆಯೋ ಮೂಲಕ ಹೇಳ್ಬೋದು, ಇಲ್ಲ ನಾವು ಗೆಸ್ಚರ್ ಮೂಲಕನೂ ಹೇಳ್ಬೋದು, ಆಯಿತಾ? ಕೈ ಸನ್ನೆ, ಕಣ್ಣು ಸನ್ನೆ, ಆ ಥರ ಮಾಡಿ ಕೂಡ ಹೇಳ್ಬೋದು. ಅಲ್ವಾ? ಥಮ್ಸ್ ಅಪ್ ಅಂತ ಹೇಳಿದ್ರೆ ಓಕೆ ಅಂತ, ನಾವು ಓಕೆ ಅನ್ನೋದನ್ನು ಇನ್ಸ್ಟೆಡ್ ಆಫ್ ಸೇಯಿಂಗ್ ಓಕೆ, ಸೊ ನಾವು ಥಮ್ಸ್ ಅಪ್ ಮಾಡಿದ್ರೆ ಏನಂತ ಹೇಳ್ತೀವಿ? ಓಕೆ. That means okay, that is non-verbal, ಅದು ಒಂದು ಗೆಸ್ಚರ್, ಕರೆಕ್ಟಾ? ಸೊ ದಿಸ್ ಈಸ್ ಕಾಲ್ಡ್ ಕಮ್ಯುನಿಕೇಷನ್. we will discuss about certain key aspects ಅಥವಾ ಕೀ ಕಾನ್ಸೆಪ್ಟ್ಸ್ಗಳನ್ನು ನೋಡೋಣ. ಕಮ್ಯುನಿಕೇಷನ್ ಗೋಸ್ ಬಿಯಾಂಡ್ ವರ್ಡ್ಸ್ ಅಲ್ವಾ? ಬರೀ ಮಾತಾಡೋದು ಮಾತ್ರ ಕಮ್ಯುನಿಕೇಷನ್ಸ್ ಅಲ್ಲ. ಇದರಲ್ಲಿ ಏನೇನಿರುತ್ತೆ? ಒಂದು ಬಾಡಿಲಿ ಗೆಸ್ಚರ್ಸ್ ಇರುತ್ತೆ ಅಲ್ವಾ? ಸೊ ಬಾಡಿಲಿ ಗೆಸ್ಚರ್ಸ್ ಇರುತ್ತೆ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ವಿಷಯನ ನಿಮಗೆ ಹೇಳ್ತಾ ಇದ್ದೀನಿ, ಸೊ ಆವಾಗ ಏನಾಗುತ್ತೆ, ನೀವು ತುಂಬ ಇಂಟ್ರೆಸ್ಟ್ ಇರೋ ಥರ ಮಾಡಿದ್ರೆ, ಸೊ ನಾನೇನು ಮಾಡ್ತೀನಿ, ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಹೇಳೋದಕ್ಕೆ ನನಗೂ ಇಷ್ಟ ಆಗುತ್ತೆ ಆ್ಯಂಡ್ ನೀವು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ. ಅದೇ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಬೋರಿಂಗ್ ಅಂತ ಅನಿಸುತ್ತೆ, ಸೊ ಆವಾಗ ಏನಾಗುತ್ತೆ, ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನಲ್ಲಿ ನಂಗೆ ಗೊತ್ತಾಗುತ್ತೆ, ಓಕೆ, ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ಅಥವಾ ನಾನು ನನ್ನ ಐಡಿಯಾನ ನಿಮ್ಗೆ ಏನು ಹೇಳೋಕ್ಕೆ ಹೊರಟಿದ್ದೀನಿ, ನಿಮ್ಗೆ ಇಷ್ಟ ಇಲ್ಲ ಕೇಳೋದಕ್ಕೆ ಅಂತ ಗೊತ್ತಾದಾಗ ನಾನು ಏನು ಮಾಡ್ತೀನಿ, ಸ್ಟಾಪ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಸೊ ಫೇಶಿಯಲ್ ಎಕ್ಸ್ಪ್ರೆಷನ್ ಆ್ಯಂಡ್ ಐ ಕಾಂಟ್ಯಾಕ್ಟ್ ಅಲ್ವಾ? ಸೊ ಯಾವಾಗಲೂ ಮಾತಾಡ್ತಿರ್ಬೇಕಾದ್ರೆ ಐ ಕಾಂಟ್ಯಾಕ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾ ಎಲ್ಲೋ ನೋಡ್ಕೊಂಡು ಮಾತಾಡೋದು, ಅವಾಗ ಏನಾಗುತ್ತೆ, ಮೇ ಬಿ ನನ್ನ ಮಾತಿನ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಥವಾ ನನ್ನ ಮಾತನ್ನು ಕೇಳಿಸ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಕಮ್ಯುನಿಕೇಷನ್ ಬರೀ ವರ್ಡ್ಸ್ ಅಲ್ಲ, ರಿಟರ್ನ್ ವರ್ಡ್ಸ್ ಅಲ್ಲ, ಇನ್ಸ್ಟೆಡ್ ಆಫ್ ದ್ಯಾಟ್ ಬಾಡಿಲಿ ಗೆಸ್ಚರ್ಸ್ ಇರುತ್ತೆ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಐ ಕಾಂಟ್ಯಾಕ್ಟ್ ಇರುತ್ತೆ. ಓಕೆ, ಇದ್ರಲ್ಲಿ ಕೆಲವು ವರ್ಡ್ಸ್ಗಳು ಅಂದರೆ ಕೆಲವೊಂದು ಕೀ ಕಾನ್ಸೆಪ್ಟ್ಸ್ಗಳು ಬರ್ತವೆ, ಅವೆಲ್ಲ ಕಂಪಲ್ಸರಿ ಕ್ವೆಶನ್ಸ್ ಕೇಳ್ತಾರೆ. ಸೆಟ್ಟಲ್ಲಿರ್ಬೋದು, ನೆಟ್ಟಲ್ಲಿರ್ಬೋದು, ಈ ಕ್ವೆಶನ್ಸ್ಗಳು ಬಂದೇ ಬರ್ತವೆ. ಫಸ್ಟ್ ಒನ್ ಈಸ್ ಸೈನ್. ಇದು ಕೇಳಿದ್ರು, ಇದು PYQ. ವಾಟ್ ಡು ಯು ಮೀನ್ ಬೈ ಸೈನ್? ಸೈನ್ ಅಂದ್ರೇನು? ಆಬ್ಜೆಕ್ಟ್ ಅಥವಾ ಫಿಗರ್ಸ್ ರೆಪ್ರೆಸೆಂಟಿಂಗ್ ಸ್ಪೆಸಿಫಿಕ್ ರಿಯಾಲಿಟಿ ಅಂತ ಹೇಳ್ತೀವಿ. ಅಂದರೆ ಸೈನ್ ಅಂದ್ರೇನು? ಒಂದು ವಸ್ತು, ಆಬ್ಜೆಕ್ಟ್ ಅಥವಾ ಒಂದು ಫಿಗರ್. ಈಗ ಎಕ್ಸಾಂಪಲ್ ನೋಡಿ, ನಾನು ಇಲ್ಲೊಂದು ಫೋಟೋ ಹಾಕಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಟ್ರಾಫಿಕ್ ಲೈಟ್ ರೆಡ್ ಅಂತ ಬಂದಾಗ ಇದೊಂದು ಆಬ್ಜೆಕ್ಟ್ ಅಲ್ವಾ? ಸೊ ಈ ರೆಡ್ ಕಲರ್ ಇರೋದು ಆಬ್ಜೆಕ್ಟ್. ಸೊ ರೆಡ್ ಕಲರ್ ಬಂದಾಗ ನಾವೇನು ಮಾಡ್ತೀವಿ, ನಮ್ಮ ವೆಹಿಕಲ್ಸನ್ನು ಸ್ಟಾಪ್ ಮಾಡ್ತೀವಿ. ಗ್ರೀನ್ ಕಲರ್ ಬಂದಾಗ ನಾವೇನು ಮಾಡ್ತೀವಿ, ಸೊ ಓಕೆ, ನಾವೇನು ಮಾಡಬೇಕು, ಮೂವ್ ಆಗಬೇಕು ಅಂತ ಗೊತ್ತಾಗತ್ತೆ. ಸೊ ಯೆಲ್ಲೋ ಕಲರ್ ಬಂದರೆ ನಾವೇನು ಮಾಡ್ತೀವಿ, ಮೇ ಬಿ ನೆಕ್ಸ್ಟ್ ರೆಡ್ ಸಿಗ್ನಲ್ ಬರೋಂಥ ಟೈಮ್ ಬಂತು ಅಂತ ಗೊತ್ತಾಗತ್ತೆ. ವಾರ್ನಿಂಗ್, ಇನ್ನೊಂದು 2-3 ಮಿನಿಟ್ಸಲ್ಲಿ ರೆಡ್ ಸಿಗ್ನಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಸೈನ್. ಒಂದು ಆಬ್ಜೆಕ್ಟ್ ಅಥವಾ ಅದರ ಫಿಗರ್ಸ್ ಅಥವಾ ಫಿಗರ್, ಅದನ್ನು ನಾವೇನಂತ ಹೇಳ್ತೀವಿ, ಸೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸಿಂಬಲ್ಸ್. ಓಕೆ, ಸಿಂಬಲ್ಸ್ ಅಂದ್ರೇನು? ದೇ ಆರ್ ಇಂಟರ್ನಲೈಸ್ಡ್ ಆ್ಯಂಡ್ ಯೂಸ್ ಟು ಕನ್ವೆ ಮೀನಿಂಗ್. ನಾವಿಲ್ಲಿ ಏನು ಮಾಡ್ತೀವಿ ಅಂತಂದರೆ, ಸಿಂಬಲ್ಸ್ಗಳು, ಕೆಲವು ಸಿಂಬಲ್ಗಳಿರ್ತವೆ, ಅದು ನಾವು ಇಂಟರ್ನಲೈಸ್ಡ್ ಮಾಡ್ಕೊಂಡಿರ್ತೀವಿ. ಓ, ಇದಂದರೆ ಇದೆ ಅಂತ ಹೇಳಿಬಿಟ್ಟು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಯೂಟ್ಯೂಬ್, ಆಯಿತಾ? ಯೂಟ್ಯೂಬ್ ಅಂತ ಬಂದಾಗ ನಮಗೇನು ತಲೆಯಲ್ಲಿ ಬರುತ್ತೆ? ಪ್ಲೇ ಬಟನ್ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಪ್ಲೇ ಬಟನ್ ಬಂದಾಗ ನಾವು ಇಂಟರ್ನಲೈಸ್ ಮಾಡ್ಕೊಂಡಿದ್ದೀವಿ, ಅದನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ಈ ಚಿಹ್ನೆ ಬಂದರೆ ಓಕೆ, ಇದು ಏನು? ಯೂಟ್ಯೂಬ್ ಚಿಹ್ನೆ. ಟ್ವಿಟರ್ ಅಂತ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಟ್ವಿಟರ್ ಬರುತ್ತೆ. ಸೊ ಟ್ವಿಟರ್ ಬಂದಾಗ ಏನಾಗುತ್ತೆ, ಒಂದು ಪಕ್ಷಿ ಬರುತ್ತೆ
ಅಲ್ವಾ, ನಾವು ಅದು ಇಂಟರ್ನಲೈಸ್ ಮಾಡ್ಕೋತೀವಿ. ಆ ಪಕ್ಷಿ ನೋಡಿದ ತಕ್ಷಣ ಇದು ಟ್ವಿಟರ್ ಅಂತ ಗೊತ್ತಾಗತ್ತೆ. ಸೊ ಈಗ ಫೋನ್ ನೋಡಿ, ಇಲ್ಲೇ ನೋಡಿ ಎಟ್ ಅಂತ ಇದೆ, ಅಲ್ರಾಮ್ ಇದೆ, ಆಮೇಲೆ ಒಂದು ಫೋನ್ ಸಿಂಬಲ್ಸ್ ಇದೆ. ಸೊ ವೈಫೈ ಸಿಂಬಲ್ ನೋಡಿ, ವೈಫೈ ಸಿಂಬಲು ಅಷ್ಟೇ ಅಲ್ವಾ. ಸೊ ಈ ಥರ ಬಂದರೆ ವೈಫೈ ಸಿಂಬಲ್ ಅಂತ ನಮ್ಗೆ ಗೊತ್ತಾಗುತ್ತೆ. ನಾವು ಇಂಟರ್ನಲೈಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಸೊ ದಿಸ್ ಈಸ್ ಸಿಂಬಲ್ ಅಂತ ಹೇಳ್ತೀವಿ. ಇಟ್ ಕನ್ವೇ ಮೀನಿಂಗ್, ಅದು ನಮಗೆ ಅದು ಅರ್ಥವನ್ನು ಹೇಳುತ್ತೆ. ಎಕ್ಸ್ಪೆಷಲಿ ಸಿಂಟ್ಯಾಟಿಕ್ ಅಂತ ಹೇಳ್ತೀವಿ. ಸಿಂಟ್ಯಾಟಿಕ್ಸ್ ಅಂತಂದ್ರೆ ಏನು, ಇದು ಕ್ವಶನ್ ಕೇಳಿದ್ರು. ಹೆಂಗೆ ಕೇಳಿದ್ರು ಅಂತಂದರೆ, ಒಂದು ಲೈನ್ ಕೊಟ್ಬಿಟ್ಟು, ಅಂದರೆ ಲೈಕ್ ದ ಸ್ಟಡಿ ಆಫ್ ವರ್ಡ್ ರಿಲೇಷನ್ಶಿಪ್ ಈಸ್ ನೌನ್ ಆ್ಯಸ್ ಸಿಂಟ್ಯಾಟಿಕ್ಸ್, ಸೈನ್ಸ್, ಸಿಂಬಾಲ್ಸ್, ಸಮಥಿಂಗ್ ಎಲ್ಸ್ ಆ ಥರ ಕೊಟ್ಟಿದ್ರು. 4 ಆಪ್ಷನ್ಸಲ್ಲಿ ಸಿಂಟ್ಯಾಟಿಕ್ ಇಸ್ ದ ಆನ್ಸರ್. ಓಕೆ, ದ ಸ್ಟಡಿ ಆಫ್ ವರ್ಡ್ ರಿಲೇಷನ್ಶಿಪ್. ಸೊ ಒಂದಕ್ಕೊಂದು ರಿಲೇಷನ್ಶಿಪ್ ಹೇಗಿದೆ, ಒಂದು ಸಿಂಬಲ್ಲಿಗೆ ಮತ್ತು ನಾವು ಅಂದ್ಕೊಂಡಿರೋಂಥ ವಿಷಯಗಳಿಗೂ ಹೇಗೆ ಸಂಬಂಧ ಇದೆ, ಒಂದು ವರ್ಡಿಗೂ ಮತ್ತೊಂದು ವರ್ಡಿಗೂ ಏನು ರಿಲೇಷನ್ಶಿಪ್ ಇದೆ. ಸೊ ದ್ಯಾಟ್ ಈಸ್ ಕಾಲ್ಡ್, ನಾವೇನಂತ ಹೇಳ್ತೀವಿ, ಸಿಂಟ್ಯಾಟಿಕ್ಸ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್, ಇಫೆಕ್ಟಿವ್ ಕಮ್ಯುನಿಕೇಷನ್ ಆಲ್ವೇಸ್ ಡಿಪೆಂಡಿಂಗ್ ಅಪಾನ್ ಫೀಡ್ಬ್ಯಾಕ್. ನಮ್ಮ ಮಾತು ನಿಮಗೆ ತಲುಪಿದೆ ಅಥವಾ ನಾನೇನೋ ಹೇಳುತ್ತಿರೋಂಥ ವಿಷಯ ನಿಮಗೆ ತಲುಪಿದೆ ಅಂತ ನಂಗೆ ಹೆಂಗೆ ಗೊತ್ತಾಗತ್ತೆ, ನಿಮ್ಮ ಫೀಡ್ಬ್ಯಾಕ್ನ ಮೂಲಕ ಅಲ್ವಾ. ನಿಮ್ಮ ಫೀಡ್ಬ್ಯಾಕ್, ನೀವು ನನಗೆ ಒಂದು ಫೀಡ್ಬ್ಯಾಕ್ ಕೊಡ್ತೀರಾ. ಸೊ ಓಕೆ ಮ್ಯಾಮ್, ಈ ಕ್ಲಾಸ್ ತುಂಬ ಚೆನ್ನಾಗಿದೆ ಅಂತ ಒಂದು ಫೀಡ್ಬ್ಯಾಕ್ ಕೊಡ್ತೀರಾ. ಸೊ ದಿಸ್ ಇಸ್ ಬೇಸಿಕಲಿ ಏನಂತ ಗೊತ್ತಾಗುತ್ತೆ, ಓಕೆ ನಾನು ನನ್ನ ಐಡಿಯಾಸ್ನ, ನನ್ನ ಇನ್ಫಾರ್ಮೇಷನ್ ನಾನೇನು ಕನ್ವೆ ಮಾಡಿದ್ದೀನಿ ನನ್ನ ಸ್ಟೂಡೆಂಟ್ಸಿಗೆ ಅರ್ಥ ಆಯಿತು ಅಂತ ನನಗೆ ನಿಮ್ಮ ಫೀಡ್ಬ್ಯಾಕ್ ಮೂಲಕ ಕಮೆಂಟಲ್ಲಿ ನೀವು ಫೀಡ್ಬ್ಯಾಕ್ ಹಾಕಿದಾಗ ಏನಾಗುತ್ತೆ, ನಂಗೆ ಗೊತ್ತಾಗುತ್ತೆ, ಓಕೆ ನನ್ನ ಕ್ಲಾಸ್ ನಿಮಗೆ ತಲುಪಿದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಇಫೆಕ್ಟಿವ್ ಕಮ್ಯುನಿಕೇಷನಲ್ಲಿ ಯಾವಾಗಲೂ ಫೀಡ್ಬ್ಯಾಕ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕಮ್ಯುನಿಕೇಷನ್ ಬೇಸಿಕ್ಸ್ ಕ್ಯಾನ್ ಬಿ ಬೇಸ್ಡ್ ಆನ್ ಐದರ್ ಸಿಮಿಲ್ಯಾರಿಟಿ ಅಥವಾ ಸಿಮೆಟ್ರಿ ಅಂತಲೂ ಹೇಳ್ತೀವಿ, ಆರ್ ಡಿಫ್ರೆನ್ಸಸ್ ಅಂದರೆ ಕಾಂಪ್ಲಿಮೆಂಟರಿ ಕೂಡ ಆಗಿರುತ್ತೆ. ಇಟ್ಸ್ ಡಿಪೆಂಡ್ ಆಗಿರುತ್ತೆ. ಆಯಿತಾ. ಕಮ್ಯುನಿಕೇಷನ್ ಏನಪ್ಪ ಅಂತಂದರೆ ಸಿಮಿಲರ್ ಆಗಿಯೂ ಇರುತ್ತೆ. ಅಂದರೆ ನನ್ನ ಮೈಂಡ್ಸೆಟ್ ನಿಮ್ಮ ಮೈಂಡ್ಸೆಟ್ ಒಂದೇ ಥರ ಇರ್ಬೋದು. ನಾನೇನೋ ಒಂದು ವಿಷಯ ಹೇಳಿದಾಗ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೋದು. ಸೊ ಅದೇ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ನನ್ನ ಮೈಂಡ್ಸೆಟ್ ಡಿಫ್ರೆಂಟ್, ನಿಮ್ಮ ಮೈಂಡ್ಸೆಟ್ ಡಿಫ್ರೆಂಟ್ ಅಂತ ಅಂದ್ಕೊಳ್ಳೋಣ. ಆವಾಗ ಕಾಂಪ್ಲಿಮೆಂಟರಿ ಆಗುತ್ತೆ, ಅಂದರೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬರುತ್ತೆ ನಮ್ಮಿಬ್ಬರ ಮಧ್ಯೆ. ಕರೆಕ್ಟ್ ಅಲ್ವಾ. ಸೊ ಇವೆರಡೂ ಇರುತ್ತೆ ಕಮ್ಯುನಿಕೇಷನ್ಸಲ್ಲಿ. ಎಲ್ಲದನ್ನೂ ನಾವು ಒಪ್ಕೊಂಡು ಹೋಗಲ್ಲ. ನಮ್ಮ ಫ್ರೆಂಡ್ಸೇ ಆಗಿರಲಿ, ಏನಾದರೂ ಒಂದು ಹೇಳಿದ್ರೆ ನಾವೆಲ್ಲದನ್ನೂ ಒಪ್ಕೊಂಡು ಹೋಗಲ್ಲ. ಸೊ ಇನ್ಸ್ಟೆಂಟ್ ನಾವೇನು ಮಾಡ್ತೀವಿ, ವಿರೋಧ ಕೂಡ ಮಾಡ್ತೀವಿ ಕೆಲವುದನ್ನು. ಕರೆಕ್ಟ್ ಅಲ್ವಾ. ಕೆಲವುದನ್ನು ಒಪ್ಕೊಂಡ್ರೆ ಕೆಲವುದನ್ನು ನಾವು ವಿರೋಧ ಮಾಡ್ತೀವಿ. ಸೊ ಹಾಗಾಗಿ ಕಮ್ಯುನಿಕೇಷನ್ಸಲ್ಲಿ ಎರಡೂ ಇರುತ್ತೆ, ಸಿಮೆಟ್ರಿನೂ ಇರುತ್ತೆ, ಕಾಂಪ್ಲಿಮೆಂಟ್ರಿನೂ ಇರುತ್ತೆ. ನೆಕ್ಸ್ಟ್, ಮ್ಯಾಕ್ರೋ ಫಂಕ್ಷನ್ಸ್ ಆಫ್ ಕಮ್ಯುನಿಕೇಷನ್. ಓಕೆ, ಯಾವ್ಯಾವ ಮ್ಯಾಕ್ರೋ ಫಂಕ್ಷನ್ಸ್ ಇರುತ್ತೆ, ಇದು ಬೇಸಿಕಲಿ ಮ್ಯಾಚ್ ದ ಫಾಲೋವಿಂಗಲ್ಲಿ ಕೇಳಿದರು. ಓಕೆ, ಮ್ಯಾಚ್ ದ ಫಾಲೋವಿಂಗಲ್ಲಿ ಐ ಥಿಂಕ್ ನೆಟ್ಟಲ್ಲೇ ಕೇಳಿರೋದು ಇದು. ಸೊ ಇಟ್ಸ್ ಅ PYQ. ಇಲ್ಲಿ ಏನಾಗುತ್ತೆ, ವಾಟ್ ಯು ಮೀನ್ ಬೈ ಫ್ಯಾಟಿಕ್ ಫಂಕ್ಷನ್. ಯಾವುದೆಲ್ಲ ಮ್ಯಾಕ್ರೋ ಫಂಕ್ಷನ್ ನೋಡಿ, ಒಂದು ಬಂದುಬಿಟ್ಟು ಫ್ಯಾಟಿಕ್ ಫಂಕ್ಷನ್. ವಾಟ್ ಯು ಮೀನ್ ಬೈ ಫ್ಯಾಟಿಕ್ ಫಂಕ್ಷನ್? ಇಟ್ ಎಸ್ಟಾಬ್ಲಿಷ್ ಸೋಷಿಯಲ್ ರಿಲೇಷನ್ಶಿಪ್. ಆಯಿತಾ. ಫ್ಯಾಟಿಕ್ ಫಂಕ್ಷನ್ ಏನು ಮಾಡುತ್ತೆ ಅಂತಂದರೆ, ಕೆಲವೊಂದು ಕಮ್ಯುನಿಕೇಷನ್ಗಳು ನಮಗೆ ನಮ್ಮ ಸೊಸೈಟಿಯಲ್ಲಿ ಒಂದು ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡುತ್ತೆ. ಓಕೆನಾ. ನಮ್ಮ ನೇಬರ್ಸ್ ಅಂತ, ನಮ್ಮ ಫ್ರೆಂಡ್ಸ್ ಅಂತ, ಅಥವಾ ನಮ್ಮ ಪಕ್ಕದ ಮನೆಯವರು, ಅದೇ ನೇಬರ್ಸ್ ಅಂದರೆ ಪಕ್ಕದ ಮನೆಯವರು. ಸೊ ಈ ಥರದ್ದೆಲ್ಲ ಸೃಷ್ಟಿ ಆಗುತ್ತೆ. ಆಯಿತಾ. ಇವರೊಬ್ಬರು ಟ್ರಸ್ಟ್ ವರ್ದಿ ಪರ್ಸನ್, ಇದು ಬಿಲ್ಡ್ ಮಾಡುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ, ಫ್ಯಾಟಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ಕೆಲವೊಂದು ಕಮ್ಯುನಿಕೇಷನ್ಗಳು ಏನು ಮಾಡುತ್ತೆ, ನಮಗೆ ಸೊಸೈಟಿಯಲ್ಲಿ ಒಂದು ಗುಡ್ ರಿಲೇಷನ್ಶಿಪ್ ಅಥವಾ ಬ್ಯಾಡ್ ರಿಲೇಷನ್ಶಿಪ್ ಯಾವ್ದು ಬೇಕಾದರೂ ಆಗಿರ್ಬೋದು, ಅದು ಸೃಷ್ಟಿ ಮಾಡುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ಫ್ಯಾಟಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಪೊಯಿಟಿಕ್ ಫಂಕ್ಷನ್. ಪೊಯಿಟಿಕ್ ಅಂತಂದ್ರೇನು, ಅಸ್ಥೆಟಿಕ್ ಅಥವಾ ಆರ್ಟಿಸ್ಟಿಕ್ ಆಸ್ಪೆಕ್ಟ್ಸ್ ಆಫ್ ದ ಲ್ಯಾಂಗ್ವೇಜ್. ಅಂದರೆ ನಾವೇನು ಮಾಡ್ತೀವಿ ಅಂತಂದರೆ, ಅಸ್ಥೆಟಿಕ್ ಮತ್ತು ಆರ್ಟಿಸ್ಟಿಕ್ ಅಂತಂದರೆ ನಾವು ಒಬ್ಬರನ್ನ ಹೊಗಳಿ ಮಾತಾಡ್ತೀವಿ. ಅರಿಸ್ಟಾಟಲ್ ಹೇಳ್ತಾರೆ ರಿಥರಿಕ್ ಅಂತ ಹೇಳ್ತೀವಿ. ಅಂದರೆ ಪರ್ಸುವೇಡಿಂಗ್ ಸಮ್ ಒನ್, ಅಂದರೆ ನಾವು ಹೊಗಳ್ತಾ ಮಾತಾಡೋದು, ಒಬ್ರನ್ನ ಹೊಗಳೋದು, ನೀನು ಹಾಗೆ ಹೀಗೆ ಅಂತ ಅವ್ರನ್ನ ಅಟಕ್ಕಿರಿಸ್ತೀವಲ್ಲ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಪೊಯಿಟಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಅಶೋಕ ದ ಗ್ರೇಟ್ ಅಂತ ಹೇಳ್ತೀವಿ. ಸೊ ಇದೇನಂದ್ರೆ ನಾವು ಪರ್ಸುವೇಡ್ ಮಾಡೋ ಅಂಥದ್ದು ಅಥವಾ ಹೊಗಳು ಅಂಥದ್ದು, ಇದನ್ನು ಆಸ್ಥೆಟಿಕ್ ಆಸ್ಪೆಕ್ಟ್ಸ್ ಅಂತಲೂ ಕೂಡ ಹೇಳ್ತೀವಿ. ಸುಮ್ಮನೆ ಮಾತಾಡೋ ಬದಲು ನಾನು ಆ ಥರ ಏನು ಮಾಡ್ತೀವಿ, ಫ್ಲವರಿ ಲ್ಯಾಂಗ್ವೇಜ್ಗಳನ್ನು ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಪೊಯಿಟಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ರೆಫರೆನ್ಷಿಯಲ್ ಫಂಕ್ಷನ್. ರೆಫರೆನ್ಷಿಯಲ್ ಫಂಕ್ಷನ್ ಅಂದ್ರೇನು, ಕನ್ವೇಯಿಂಗ್ ಲಿಟ್ರಲ್ ಮೀನಿಂಗ್ ಆಫ್ ದ ಮೆಸೇಜ್. ಲಿಟ್ರಲ್ ಅಂದ್ರೆ ಬೇಸಿಕ್ ಮೀನಿಂಗ್, ಏನೇನೋ ಹೇಳೋ ಬದಲಿಗೆ ಎಕ್ಸಾಕ್ಟ್ ಏನಿದೆ ಅದನ್ನು ನೀಟಾಗಿ ಹೇಳೋ ಅಂಥದ್ದು, ದಟ್ ಈಸ್ ಕಾಲ್ಡ್ ರೆಫರೆನ್ಷಿಯಲ್ ಫಂಕ್ಷನ್. ಆಯಿತಾ. ನೆಕ್ಸ್ಟ್, ಕಂಟೆಕ್ಸ್ಚುವಲ್ ಫಂಕ್ಷನ್. ಕಂಟೆಕ್ಸ್ಚುವಲ್ ಫಂಕ್ಷನ್ ಅಂದ್ರೆ ಏನು, ದೇ ಸೆಟ್ ದ ಟೋನ್, ಕ್ರಿಯೇಟ್ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್ ಫಾರ್ ಕಮ್ಯುನಿಕೇಷನ್. ಈಗ
ಕಂಟೆಕ್ಚುವಲ್ ಫಂಕ್ಷನ್ ಅಂದರೆ ಕೆಲವೊಂದು ಸರಿ ನಾವು ಮಾತಾಡೋದಿದೆಯಲ್ಲ ಡಿಪೆಂಡಿಂಗ್ ಆನ್ ಕಾಂಟೆಕ್ಸ್ಟ್, ಅಂದರೆ ಒಂದು ಪರಿಸ್ಥಿತಿ. ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಫ್ರೆಂಡ್ಸ್ ಹತ್ರ ಹೆಂಗೆ ಮಾತಾಡ್ತೀವಿ, ಮಗ ಮಚ್ಚ ಅಂತ ಮಾತಾಡ್ತೀವಿ, ಕರೆಕ್ಟಾ? ಅದೇ ನಮ್ಮ ಮ್ಯಾನೇಜರೋ ಅಥವಾ ನಮ್ಮ ಬಾಸ್ ಹತ್ರ ನಾವು ಮಾತಾಡ್ತೀವ, ಇಲ್ಲ ಸರ್ ಪ್ಲೀಸ್ ಹಾಗೆ ಹೀಗೆ ಅಂತ ಮಾತಾಡ್ತೀವಿ. ಸೊ ಆ ಟೋನ್ ಚೇಂಜ್ ಇರುತ್ತೆ, ಕಾಂಟೆಕ್ಸ್ಟ್ ಚೇಂಜ್ ಇರುತ್ತೆ, ಪರಿಸ್ಥಿತಿಗಳು ಚೇಂಜ್ ಇರುತ್ತೆ ಅಲ್ವಾ? ಸೊ ನಾವೆಲ್ಲ ಟೈಮಲ್ಲಿ ಒಂದೇ ಥರ ಮಾತಾಡೋದಕ್ಕೆ ಆಗಲ್ಲ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಬೇಸಿಕಲಿ ಕಾಂಟೆಕ್ಸ್ಟುವಲ್ ಫಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ನೋಡಿ, ರೈಟ್ ಲೆಟ್ಸ್ ಸ್ಟಾರ್ಟ್ ದ ಮೀಟಿಂಗ್ ನಾವು, ಅಲ್ವಾ? ಸೊ ದಿಸ್ ಇಸ್ ದ ಎಕ್ಸಾಂಪಲ್. ನೆಕ್ಸ್ಟ್ ಹ್ಯೂರಿಸ್ಟಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ಹ್ಯೂರಿಸ್ಟಿಕ್ ಫಂಕ್ಷನ್ ಅಂತಂದ್ರೆ ಏನು? ಲ್ಯಾಂಗ್ವೇಜ್ ಈಸ್ ಎಂಪ್ಲಾಯ್ಡ್ ಟು ಗೇನ್ ನಾಲೆಜ್, ಎಕ್ಸ್ಪ್ಲೋರ್, ಲರ್ನ್ ಅಬೌಟ್ ದ ಎನ್ವಿರಾನ್ಮೆಂಟ್. ನಾವಿಲ್ಲಿ ಏನು ಮಾಡ್ತೀವಿ, ಕೆಲವೊಂದು ಕಮ್ಯುನಿಕೇಷನ್ಗಳನ್ನು ಯಾಕೆ ನಾವು ಮಾತಾಡ್ತೀವಿ? ಬಿಕಾಸ್ ಟು ಗೇನ್ ನಾಲೆಜ್, ನಮಗೊಂದಿಷ್ಟು ನಾಲೆಜ್ ಸಿಗಲಿ ಅನ್ನೋ ಕಾರಣಕ್ಕೆ, ಕೆಲವೊಂದು ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ, ಕಲಿಯೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮಾತಾಡ್ತೀವಿ. ಸೊ ದಿಸ್ ಈಸ್ ಹ್ಯೂರಿಸ್ಟಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ಇದು ಮ್ಯಾಚ್ ದ ಫಾಲೋವಿಂಗಲ್ಲಿ ಕೇಳಿದರು. ಓಕೆನಾ? ನೆಕ್ಸ್ಟ್ ಹೋಗೋಣ, ಇಂಪಾರ್ಟೆಂಟ್ ಟರ್ಮಿನಾಲಜಿ. ವೆರಿ ಇಂಪಾರ್ಟೆಂಟ್, ಇದು ಕೂಡ PYQ, ಇದು ಕ್ವಶನ್ ಕೇಳಿದರು. ಡಿನೋಟೇಷನ್ ಅಂದರೆ ಏನು, ಕೆನೋಟೇಷನ್ ಅಂದರೆ ಏನು ಅಂತ. ಆಯಿತಾ? ಡಿನೋಟೇಷನ್ ಅಂದರೆ ಏನು? ಡಿನೋಟೇಷನ್ ಮೀನ್ಸ್ ಟೆಕ್ಸ್ಟ್ ಬುಕ್ ಮೀನಿಂಗ್ ಅಂತ ಹೇಳ್ತೀವಿ, ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಅಂತಲೂ ಹೇಳ್ತೀವಿ, ಅಥವಾ ಡಿಕ್ಷನರಿ ಮೀನಿಂಗ್ ಅಂತಲೂ ಕೂಡ ಹೇಳ್ತೀವಿ. ಓಕೆ, ಡಿಕ್ಷನರಿಯಲ್ಲಿ ಏನೇನು ಮೀನಿಂಗ್ ಸಿಗುತ್ತೆ, ಒಂದು ವರ್ಡಿಗೆ ಒಂದು ಮೀನಿಂಗ್ ಅಂತ ಇರುತ್ತೆ ಡಿಕ್ಷನರಿಯಲ್ಲಿ, ಅದನ್ನು ನಾವೇನಂತ ಹೇಳ್ತೀವಿ, ಡಿನೋಟೇಷನ್ ಅಂತ ಹೇಳ್ತೀವಿ. ಕೆನೋಟೇಷನ್ ಅಂತಂದ್ರೇನು? ಇಮೋಷ್ನಲ್ ಆಸ್ಪೆಕ್ಟ್ಸ್. ಅರ್ಥ ಆಯ್ತಾ? ಅದು ಡಿಕ್ಷನರಿಯಲ್ಲೂ ಇರ್ಬೋದು, ಇಲ್ಲದೇನೋ ಇದ್ದಿರ್ಬೋದು. ಕೆಲವು ವರ್ಡ್ಗಳು, ಎಲ್ಲ ವರ್ಡ್ಗಳು ಡಿಕ್ಷನರಿಯಲ್ಲಿ ಇರಲ್ಲ ಅಲ್ವಾ? ಸೊ ಅದನ್ನು ನಾವೇನಂತ ಹೇಳ್ತೀವಿ, ಕೆನೋಟೇಷನ್ ಅಂತ ಹೇಳ್ತೀವಿ. ಅಂದರೆ ನಮ್ಗೆ ಇಮೋಷ್ನಲ್ ಆಗಿ ಹೇಳೋ ಅಂಥದ್ದು. ಸೊ ದಿಸ್ ಈಸ್ ಕಾಲ್ಡ್ ಕೆನೋಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇವಲ್ಯೂಷನ್ ಆಫ್ ಕಮ್ಯುನಿಕೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕ್ರೊನಾಲಜಿಯಲ್ಲಿ ಕೇಳಿದರು. ಓಕೆ, ಕ್ರೊನಾಲಜಿಯಲ್ಲಿ ಕೇಳಿದರು. ಫಸ್ಟ್ ಪ್ರೀ ಹಿಸ್ಟಾರಿಕ್ ಪೀರಿಯಡಲ್ಲಿ ಏನೇನಿತ್ತು ಅಂತ ನೋಡೋಣ. ಫಸ್ಟ್ ಒನ್, ನಾನ್ ವರ್ಬಲ್ ಕಮ್ಯುನಿಕೇಷನ್, ಫೇಶಿಯಲ್ ಎಕ್ಸ್ಪ್ರೆಷನ್, ಐ ಕಾಂಟ್ಯಾಕ್ಟ್, ಈ ಥರ ಮಾತಾಡ್ತಾಯಿದ್ರು. ಕೈ ಸನ್ನೆ, ಕಣ್ಣು ಸನ್ನೆ, ಇದರಲ್ಲಿ ಮಾತಾಡ್ತಾಯಿದ್ರು. ನೆಕ್ಸ್ಟ್ ಏನಾಗುತ್ತೆ, ಕೇವ್ ಪೇಂಟಿಂಗ್. ಕೇವ್ ಪೇಂಟಿಂಗ್ ಅಂದರೆ ಗುಹೆಗಳಲ್ಲಿ ಪೇಂಟ್ ಮಾಡೋ ಅಂಥದ್ದು. ಸೊ ನಾನು ಇಲ್ಲೇ ಪಿಕ್ಚರ್ ಹಾಕಿದ್ದೀನಿ. ಸೊ ಕೆಲವು ಹಂಟಿಂಗ್ ಮಾಡೋದು, ಡೀರ್ ಚಿತ್ರಗಳನ್ನು ಹಾಕೋವಂಥದ್ದು, ಸೊ ಅದು ಚಿತ್ರ ಬಿಡಿಸೋ ಅಂಥದ್ದು. ಸೊ ಕೇವ್ ಪೇಂಟಿಂಗ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಪೆಟ್ರೋಗ್ಲಿಫ್ಸ್. ಪೆಟ್ರೋಗ್ಲಿಫ್ಸ್ ಅಂತಂದರೆ ಏನು? ಇಮೇಜಸ್ ಕಾರ್ವ್ಡ್ ಇಂಟು ರಾಕ್ ಸರ್ಫೇಸ್, ಅಂದರೆ ಕಲ್ಲಲ್ಲಿ ಕೆತ್ತನೆ ಮಾಡೋಂಥದ್ದು. ಆಯಿತಾ? ಸೊ ಕಲ್ಲಲ್ಲಿ ಕೆತ್ತನೆ ಮಾಡೋಂಥದ್ದು, ಕೆಲವು ವರ್ಡ್ಗಳನ್ನು, ಕೆಲವೊಂದು ಸಿಂಬಾಲ್ಗಳನ್ನು ಏನು ಮಾಡೋಂಥದ್ದು, ಸೊ ಕಲ್ಲಲ್ಲಿ ಕೆತ್ತನೆಯನ್ನು ಮಾಡೋ ಅಂಥದ್ದು. ಸೊ ಹೆಂಗೆ ಹೇಳ್ತಾರೆ ಅಂತಂದರೆ, ಕ್ರೊನಾಲಜಿಯಲ್ಲಿ ಪೆಟ್ರೋಗ್ಲಿಫ್ಸು, ಕಂಪ್ಯೂಟರ್, ದೆನ್ ಟೆಲಿಗ್ರಾಫ್, ದೆನ್ ಇನ್ನೂ ಬೇರೆ ಬೇರೆ ಇದೆ. ಸೊ ಆ ಥರ ಕೇಳ್ತಾರೆ, ಅದರಲ್ಲಿ ಆರ್ಡ್ರಲ್ಲಿ ಬರೀರಿ ಅಂತ ಕೇಳ್ತಾರೆ. ಸೊ ಪೆಟ್ರೋಗ್ಲಿಫ್ಸ್ ಅಂದರೆ ಏನೋ ಹೊಸ ವರ್ಡು, ಹೊಸದಾಗೇನೋ ಇನ್ವೆನ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಬರೆಯೋದಕ್ಕೆ ಹೋಗಬೇಡಿ. ಸೊ ಯು ಮಸ್ಟ್ ನೋ ದ ಮೀನಿಂಗ್. ಸೊ ದೆನ್ ಓನ್ಲಿ ಯು ಕ್ಯಾನ್ ಆರ್ಡರ್ ಮಾಡೋದು, ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಬರೆಯೋದಕ್ಕೆ ಈಸಿ ಆಗುತ್ತೆ. ದೆನ್ ನೋಡೋಣ, ಏನ್ಷಿಯಂಟ್ ಕಮ್ಯುನಿಕೇಷನ್. ಪ್ರೀ ಹಿಸ್ಟಾರಿಕ್ ಪೀರಿಯಡಲ್ಲಿ ಏನೇನಾಯಿತು, ಏನ್ಷಿಯಂಟ್ ಪೀರಿಯಡಲ್ಲಿ ಏನಾಗುತ್ತೆ, ಒಂದು ರೈಟಿಂಗ್, ಬರೆಯೋದು. ಎಲ್ಲಿ ಫಸ್ಟ್ ಎಲ್ಲಿ ಡೆವಲಪ್ ಆಗಿದ್ದು, ಮೆಸೊಪೊಟೇಮಿಯಾ ಮತ್ತು ಈಜಿಪ್ಟಲ್ಲಿ ಫಸ್ಟ್ ಏನಾಗಿರೋಂಥದ್ದು 3500 BCಯಲ್ಲಿ ವರ್ಡ್ಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ರು, ಎಕ್ಸ್ಪ್ರೆಸ್ಸಿಂಗ್ ದೇಯರ್ ಐಡಿಯಾಸ್. ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ಕ್ಯೂನಿಫಾರ್ಮ್. ಕ್ಯೂನಿಫಾರ್ಮ್ ಅಂದರೆ ವೆಜ್ ಶೇಪ್ಡ್ ಕ್ಯಾರೆಕ್ಟರ್ ಸಿಂಬಲ್ಸ್ ಪ್ರೆಸ್ಡ್ ಆನ್ ಕ್ಲೇ ಟ್ಯಾಬ್ಲೆಟ್. ವೆಜ್ ಶೇಪ್ಡ್ ಸಿಂಬಾಲ್ ಅಂತಂದ್ರೇನು? ಬೇಸಿಕಲಿ ಈಗ ನಾವು ಸೀಲ್ ಹಾಕ್ತೀವಲ್ಲ, ಗೊತ್ತಲ್ಲ ನಿಮಗೆ, ಪೇಪರ್ ಮೇಲೆ ಸೀಲ್ ಹಾಕ್ತೀವಲ್ಲ, ಅದೇ ಥರನೇ ಒಂದು ವೆಜ್ ಶೇಪ್ಡ್ ಸಿಂಬಲ್ಸ್ಗಳನ್ನು ರೆಡಿ ಮಾಡ್ಕೊಂಡಿರ್ತಿದ್ರು. ಅದನ್ನು ಒದ್ದೆ ಮಣ್ಣು ಮೇಲೆ ಪ್ರೆಸ್ ಮಾಡ್ತಿದ್ರು. ಸೊ ಅದನ್ನು ಕ್ಯೂನಿಫಾರ್ಮ್ ಅಂತ ಹೇಳ್ತೀವಿ. ಇಲ್ಲೇ ಇದು ನೋಡಿ, ಇದು ಕ್ಯೂನಿಫಾರ್ಮ್. ಆಯಿತಾ? ನೆಕ್ಸ್ಟ್ ಹೀರೋಗ್ಲಿಫ್ಸ್. ಓಕೆ, ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಆಬ್ಜೆಕ್ಟ್, ಕಾನ್ಸೆಪ್ಟ್ಸ್ ಆರ್ ಸೌಂಡ್ಸ್. ಓಕೆ, ಹೀರೋಗ್ಲಿಪ್ಸ್ ಅಂತಂದ್ರೆ ಏನು? ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ದ ಆಬ್ಜೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಎ ಅಂದ್ರೇನು? ಬರ್ಡ್, ಬಿ ಅಂದ್ರೇನು? ಲೆಗ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಬೇಸಿಕಲಿ ಏನಂತ ಹೇಳ್ತೀವಿ ನೋಡಿ, ಜೆ ಅಂದ್ರೇನು? ಸ್ನೇಕ್ಸ್. ಈ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಮಾಡ್ತೀವಿ, ಪಿಕ್ಚರ್ ಮೂಲಕ ಹೇಳೋ ಅಂಥದ್ದು. ಸೊ ದಿಸ್ ಇಸ್ ಕಾಲ್ಡ್ ಹೀರೋಗ್ಲಿಪ್ಸ್. ನೆಕ್ಸ್ಟ್ ಸ್ಮೋಕ್ ಸಿಗ್ನಲ್ಸ್. ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ, ನಿಮಗೂ ಗೊತ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರ ಮನೇಲೋ ತೀರೋದ್ರು ಅಂತಂದರೆ ನಾವೇನು ಮಾಡ್ತೀವಿ, ಒಂದು ಬೆಂಕಿ ಹಾಕ್ತೀವಿ. ಸೊ ಬೆಂಕಿ ಹಾಕಿದಾಗ ಹೊಗೆ ನೋಡಿದಾಗ ಗೊತ್ತಾಗುತ್ತೆ, ಮುಂಚಿನ ಕಾಲದಲ್ಲೆಲ್ಲ, ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಇತ್ತು. ಸೊ ಎಲ್ಲೋ ಹೊಗೆ ಬಂತು ಅಂದರೆ ಏನೋ ಆಗಿದೆ ಅವ್ರ ಮನೇಲಿ, ಏನೋ
ಯಾರೋ ತೀರ್ಕೊಂಡಿದ್ದಾರೆ ಸಮಥಿಂಗ್ ಅಂತ ಗೊತ್ತಾಗ್ತಿತ್ತು. ಸೊ ದಟ್ ಈಸ್ ಸ್ಮೋಕ್ ಸಿಗ್ನಲ್ಸ್. ನೆಕ್ಸ್ಟ್ ಕ್ಯಾರಿಯರ್ ಪಿಜನ್. ಕ್ಯಾರಿಯರ್ ಪಿಜನ್ ಎಲ್ಲರಿಗೂ ಗೊತ್ತಿದೆ, ಈ ಮೂವೀಸ್ಗಳೆಲ್ಲ ತೋರಿಸ್ತಾರಲ್ವ. ಸೊ ಲೆಟರ್ಸ್ಗಳನ್ನು ಎಕ್ಸ್ಚೇಂಜ್ ಹೆಂಗೆ ಮಾಡ್ತಿದ್ರು, ಸೊ ಪಿಜನ್ನ ಮೂಲಕ, ಪಿಜನ್ನಿಗೆ ಕುತ್ತಿಗೆ ಕಟ್ಬಿಟ್ಟು ಕಾಲಿಗೆ ಕಟ್ಬಿಟ್ಟು ಕಳಿಸ್ತಾ ಇದ್ರು ಅಲ್ವಾ. ಸೊ ದಿಸ್ ಈಸ್ ಏನ್ಷಿಯಂಟ್ ಕಮ್ಯುನಿಕೇಷನ್. ನೆಕ್ಸ್ಟ್ ಬಂದ್ಬಿಟ್ಟು ಮಿಡಿವಲ್ ಕಮ್ಯುನಿಕೇಷನ್. ಮಿಡಿವಲ್ ಕಮ್ಯುನಿಕೇಷನ್ಸಲ್ಲಿ ಯಾವ್ದು ಬರುತ್ತೆ? ಪ್ರಿಂಟಿಂಗ್ ಪ್ರೆಸ್. ಸೊ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಯಾರು ಬರ್ತಾರೆ? ಜೊನಾಸ್ ಗುಟಿನ್ಬರ್ಗ್ ಬರ್ತಾರೆ. ಸೊ ಅವ್ರು ಫಾರ್ ದ ಫಸ್ಟ್ ಟೈಮ್ ಈ ಪ್ರಿಂಟಿಂಗ್ ಪ್ರೆಸ್ಸನ್ನು ಇನ್ವೆಂಟ್ ಮಾಡ್ತಾರೆ ಇನ್ 15th centuryಯಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಪೋಸ್ಟಲ್ ಸರ್ವಿಸಸ್. ಗೊತ್ತಿದೆಯಲ್ಲ, ಇದು ಪೋಸ್ಟಲ್ ಸರ್ವಿಸಸ್. ಓಕೆ. ಮಾಡರ್ನ್ ಕಮ್ಯುನಿಕೇಷನ್. ಮಾಡರ್ನ್ ಕಮ್ಯುನಿಕೇಷನ್ಲಿ ಯಾವುದು? ಟೆಲಿಗ್ರಾಫ್. ಇದು ಟೆಲಿಗ್ರಾಫ್. ಓಕೆ. ಟೆಲಿಗ್ರಾಫ್ ಅಂದರೆ ಸೆಂಡಿಂಗ್ ಮೆಸೇಜಸ್ ಓವರ್ ಲಾಂಗ್ ಡಿಸ್ಟೆನ್ಸಸ್ ಯೂಸಿಂಗ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಎಲೆಕ್ಟ್ರಿಕಲ್ ಸಿಗ್ನಲ್ಸನ್ನು ಯೂಸ್ ಮಾಡಿ ಇನ್ಫಾರ್ಮೇಷನನ್ನು ಸೆಂಡ್ ಮಾಡೋಂಥದ್ದು. ಟೆಲಿಫೋನ್ ನಿಮ್ಗೆ ಗೊತ್ತೇ ಇದೆ, ರೇಡಿಯೋ, ಟೆಲಿವಿಷನ್ ಆ್ಯಂಡ್ ರೀಸೆಂಟಾಗಿ ತೊಗೊಂಡ್ರೆ ಕಂಪ್ಯೂಟರ್. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಇಸ್ ದೇರ್ ಎನಿ ಡೌಟ್ಸ್? ಪ್ಲೀಸ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸಲ್ಲಿ ನಿಮ್ಮ ಮೆಸೇಜನ್ನು, ನಿಮ್ಮ ಏನು ಡೌಟ್ಸ್ ಇದೆ ಅದನ್ನು ಡ್ರಾಪ್ ಮಾಡಿ. ಸೊ ಐ ವಿಲ್ ಆನ್ಸರ್ ದೇರ್. ಓಕೆ. ನೆಕ್ಸ್ಟ್ ಮಾಡೆಲ್ಸ್ ಆಫ್ ಕಮ್ಯುನಿಕೇಷನ್ಸ್. ಯಾವ್ಯಾವ ಮಾಡೆಲ್ ಇದೆ ಅಂತ ನೋಡೋಣ. ಲೀನಿಯರ್ ಮಾಡೆಲ್, ಟ್ರಾನ್ಸಾಕ್ಷನಲ್, ಇಂಟರಾಕ್ಷನಲ್ ಅಂತ ಹೇಳಿ 3 ಮಾಡೆಲ್ಸ್ ಇದೆ. ದ್ಯಾಟ್ ವಿ ವಿಲ್ ಡಿಸ್ಕಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸಸ್. ಫಸ್ಟ್ ಲೀನಿಯರ್ ಮಾಡೆಲ್. ಲೀನಿಯರ್ ಮಾಡೆಲ್ ಅಂದ್ರೇನು? ಒನ್ ವೇ ಕಮ್ಯುನಿಕೇಷನ್ಸ್ ಅಂತ ಹೇಳ್ತೀವಿ. ಲೀನಿಯರ್ ಅಂದ್ರೇನು? ಒನ್ ವೇ ಕಮ್ಯುನಿಕೇಷನ್. ಫಸ್ಟ್ ಯಾವ್ದು ಬರುತ್ತೆ? ಅರಿಸ್ಟಾಟಲ್ ಮಾಡೆಲ್ ಬರುತ್ತೆ. ಆಯಿತಾ. ಸೊ ಇದು ಕೂಡ ಮೇ ಬಿ ಕ್ರೊನಾಲಜಿಯಲ್ಲಿ ಕೇಳೋಂಥ ಚಾನ್ಸಸ್ ಇರುತ್ತೆ. ಸೊ ಸಮ್ಟೈಮ್ಸ್ ನಿಮಗೆ ಡೈರೆಕ್ಟಾಗಿ ಕ್ವೆಶನ್ಸು ಬರ್ಬೋದು ಮಾಡೆಲ್ಸ್ ಮೇಲೆ. ಓಕೆನಾ. ಫಸ್ಟ್ ಮಾಡೆಲ್ ಯಾವುದು? ಅರಿಸ್ಟಾಟಲ್ ಮಾಡೆಲ್. ಯಾರ್ಯಾರು ಇರ್ತಾರೆ? ಸೆಂಡರ್ ನಾವೇನಂತ ಹೇಳ್ತೀವಿ? ರಿಥೋರ್ ಅಂತ ಹೇಳ್ತೀವಿ. ರಿಥೋರ್ ಅಂದರೆ ಅ ಪರ್ಸನ್ ಹೂ ಈಸ್ ಪರ್ಸುವೇಡಿಂಗ್ ಸಮ್ ಒನ್, ಅಂದರೆ ಇನ್ನೊಬ್ಬರನ್ನ ಹೊಗಳೋವಂಥದ್ದು ಅಥವಾ ಇನ್ನೊಬ್ಬರನ್ನ ಉತ್ತೇಜಿಸುವಂಥವನು, ಅವನನ್ನು ಏನಂತ ಕರಿತೀವಿ? ಸೆಂಡರ್ ಅಂತ ಕರಿತೀವಿ ಅಥವಾ ರಿಥೋರ್ ಅಂತ ಕರಿತೀವಿ. ಸ್ಪೀಚ್, ನೀವೇನು ಮಾತಾಡ್ತೀರಾ, ಒಕೇಶನ್, ಯಾವ ಒಕೇಶನ್ಸಲ್ಲಿ ಮಾತಾಡ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ. ಸೊ ಈಗ ಪೊಲಿಟಿಷಿಯನ್ಸ್ ಎಲ್ಲ ರ್ಯಾಲಿ ಕರೀತಾರೆ, ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಸೊ ಆವಾಗಲೇ ನೀವು ಸುಮ್ಮನೆ ಮಾತಾಡಿದ್ರೆ ಕೇಳೋರು ಯಾರೂ ಇರೋಲ್ಲ. ಅಲ್ಲಿ ಒಂದು ಪರ್ಟಿಕ್ಯುಲರ್ ಒಕೇಶನ್ಸಲ್ಲಿ ನೀವು ಮಾತಾಡಿದಾಗ ಪ್ರತಿಯೊಬ್ಬರು ಕೇಳಿಸ್ಕೊತಾರೆ ಅದು. ನೆಕ್ಸ್ಟ್ ರಿಸೀವರ್. ಓಕೆ. ಸೊ ರಿಸೀವರ್ ಅಂದರೆ ಯಾರು? ನಾವು. ಅಂದರೆ ಲೈಕ್ ಏನಂತ ಹೇಳ್ತೀವಿ, ಈಗ ಪೊಲಿಟಿಷಿಯನ್ ಸ್ಪೀಚ್ ಮಾಡ್ತಿದ್ರೆ ನಾವು ಆಡಿಯನ್ಸ್ ಆಗಿದ್ದರೆ ನಾವು ಆಡಿಯನ್ಸ್. ಓಕೆ. ರಿಸೀವರ್ ನಾವು. ಇಫೆಕ್ಟ್ ಅಂದರೆ ಅವರಲ್ಲಿ ಏನು ಚೇಂಜ್ ಆಯಿತು, ನಾನು ಏನು ಹೇಳಿದಾಗ, ಈಗ ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿಯವರೊಂದು ಸ್ಪೀಚ್ ಕೊಡ್ತಾರೆ. ಸೊ ಸ್ಪೀಚ್ ಕೊಟ್ಟಾಗ ನಿಮ್ಮಲ್ಲಿ ಏನು ಚೇಂಜಸ್ ಆಯಿತು, ಏನು ಇಫೆಕ್ಟ್ ಬಂತು, ಅದು ಏನಂತ ಹೇಳ್ತೀವಿ? ಅರಿಸ್ಟಾಟಲ್ ಮಾಡೆಲಲ್ಲಿ ಬರೋ ಅಂಥದ್ದು. 3 ಪರ್ಸುಯೇಸಿವ್ ಟೆಕ್ನಿಕ್ ಅಂದರೆ ನಾವು ಯಾವ ಥರ ನಾವು ಒಬ್ಬರನ್ನ ಅಂದರೆ ಉತ್ತೇಜಿಸ್ಬೋದು ಅಥವಾ ಹೊಗಳಬಹುದು, ಹೇಗೆ? ಒಂದು ಇಥೋಸ್ ಅಂದರೆ ಕ್ರೆಡಿಬಿಲಿಟಿ ಆಫ್ ದ ಸ್ಪೀಕರ್. ದ್ಯಾಟ್ ಮೀನ್ಸ್ ಬಿಲ್ಡಿಂಗ್ ಟ್ರಸ್ಟ್. ಒಂದು ನಾನು ಯಾವ ಥರ ನಿಮ್ಮನ್ನು ಉತ್ತೇಜಿಸ್ಬೋದು ಅಂತಂದರೆ, ನಾನು ಸುಮ್ಮನೆ ಬಂದು ನಿಮ್ಮ ಹತ್ರ ಮಾತಾಡಿದ್ರೆ ಆಗಲ್ಲ. ನಾನು ಫಸ್ಟ್ ಏನು ಮಾಡಬೇಕು? ಬಿಲ್ಡಿಂಗ್ ಟ್ರಸ್ಟ್. ನಿಮ್ಮ ಹತ್ರ ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇರಬೇಕು. ಸೊ ನನ್ನ ನಂಬಬೇಕು ನೀವು. ನನ್ನ ನಂಬಿದಾಗ ನಾನು ಏನು ಮಾಡ್ತೀನಿ, ನಾನು ಏನು ಹೇಳ್ತೀನಿ ಅದನ್ನು ನೀವು ಕೇಳ್ತೀರ. ಆಯಿತಾ. ಸೆಕೆಂಡ್ ಒನ್ ಪ್ಯಾಥೋಸ್. ಪ್ಯಾಥೋಸ್ ಅಂದರೆ ಇಮೋಷನಲ್ ಅಪೀಲ್ ಟು ಕನೆಕ್ಟ್, ಪರ್ಸುವೇಟ್ ಪೀಪಲ್. ಆಯಿತಾ. ಈ ಪ್ಯಾಥೋಸ್ ಅಂತಂದ್ರೆ ಏನು? ಇಮೋಷ್ನಲ್ ಅಪೀಲ್ ಅಂದರೆ ಹತ್ಕೊತ ಹೇಳೋದು, ಅಯ್ಯೋ ಪ್ರಪಂಚದಲ್ಲಿ ಯಾರಿಗೂ ಏನೂ ಆಗಿಲ್ಲ, ನನಗೊಬ್ಬನಿಗೆ ಆಗಿರೋದು ಅಂತ ಹೇಳ್ಬಿಟ್ಟು ಹತ್ಕೊತ ನಿಮ್ಮನ್ನು ಏನು ಮಾಡೋದು? ಆ್ಯಕ್ಚುಲಿ ಪರ್ಸುವೇಡ್ ಮಾಡೋಂಥದ್ದು. ಆಯಿತಾ. ಅದನ್ನು ನಾವೇನಂತೇವೆ? ಪ್ಯಾಥೋಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೋಗೋಸ್ ಅಂದರೆ ಫ್ಯಾಕ್ಟ್ಗಳನ್ನು ಹೇಳೋಂಥದ್ದು. ರ್ಯಾಷನಲ್ ಆರ್ಗ್ಯುಮೆಂಟ್ಸ್, ಫ್ಯಾಕ್ಟ್ ಇರೋವಂಥ ಫ್ಯಾಕ್ಟ್ಗಳನ್ನು ನಾನು ಹೇಳೋಂಥದ್ದು. ಈ 3 ಮೂಲಕ ನಾನೇನು ಮಾಡ್ಬೋದು? ನಿಮ್ಮನ್ನು ಉತ್ತೇಜಿಸ್ಬೋದು. ಆಯಿತಾ. ಒಂದು ಬಂದುಬಿಟ್ಟು ನಿಮ್ಮಲ್ಲಿ ಟ್ರಸ್ಟನ್ನು ಬೆಳೆಸ್ಕೊಂಡು ಫಸ್ಟು, ಆಯಿತಾ, ಟ್ರಸ್ಟನ್ನು ಬೆಳೆಸ್ಕೊಂಡು ಆಮೇಲೆ ನನ್ನ ಇನ್ಫಾರ್ಮೇಷನ್ಗಳನ್ನು ನಿಮ್ಗೆ ಕೊಡ್ತಾ ಹೋಗೋದು. ಎರಡನೇದು ಬಂದುಬಿಟ್ಟು ಇಮೋಷ್ನಲ್, ಹತ್ಕೊಂಡು ಕರೆದು ಎಲ್ಲ ಮಾಡೋದು. ಆ್ಯಂಡ್ ಲೋಗೋಸಲ್ಲಿ ಯಾವ್ದು ಬರುತ್ತೆ? ಎಕ್ಸಾಕ್ಟ್ ಫ್ಯಾಕ್ಟ್ ಏನಿದೆ ಫ್ಯಾಕ್ಟ್ಗಳನ್ನು ಹೇಳೋ ಅಂಥದ್ದು. ಸೊ ದೀಸ್ 3 ಆರ್ ಪರ್ಸುಯೇಸಿವ್ ಟೆಕ್ನಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಲಾಸ್ವೆಲ್ ಕಮ್ಯುನಿಕೇಷನ್ ಮಾಡೆಲ್. ಸೆಕೆಂಡ್ ಒನ್, ಫಸ್ಟ್ ಅರಿಸ್ಟಾಟಲ್, ಸೆಕೆಂಡ್ ಲಾಸ್ವೆಲ್ ಕಮ್ಯುನಿಕೇಷನ್ ಮಾಡೆಲ್. ಇದರಲ್ಲಿ ಏನಾಗುತ್ತೆ ಅಂತಂದರೆ,
ಕ್ವೆಶನ್, ಇಟ್ ಇಸ್ ಬೇಸ್ಡ್ ಆನ್ ಕ್ವೆಶನ್. ಅಂದರೆ ಹೂ ಅಂದರೆ ಯಾರು? ಕಮ್ಯುನಿಕೇಟರ್. ಹೂ ಅಂದರೆ ಯಾರು? ಕಮ್ಯುನಿಕೇಟರ್. ಯಾರು ಮಾತಾಡ್ತಾರೆ? ಆಯಿತಾ. ನೆಕ್ಸ್ಟ್ ಸೇಸ್ ವಾಟ್ ಅಂದರೆ ಏನು ಹೇಳಕ್ಕೆ ಹೊರಟಿದ್ದಾರೆ ಅವರು? ಒಂದು ಮೆಸೇಜನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ಇನ್ ವಿಚ್ ಚಾನಲ್ ಅಂದರೆ ಯಾವ ಮೀಡಿಯಮ್? ವರ್ಬಲಲ್ಲಿ ಹೇಳ್ತೀರಾ, ನಾನ್ ವರ್ಬಲಲ್ಲಿ ಹೇಳ್ತೀರಾ? ದಿಸ್ ಇಸ್ ಕಾಲ್ಡ್ ಮೀಡಿಯಮ್. ನೆಕ್ಸ್ಟ್ ಟು ಹೂಮ್, ಯಾರಿಗೆ ಹೇಳಕ್ಕೆ ಹೊರಟಿದ್ದೀರಾ? ರಿಸೀವರ್, ನಮ್ಮ ಮುಂದೆ ಕೂತಿರೋಂಥ ಆಡಿಯನ್ಸಿಗೆ ಹೇಳಕ್ಕೆ ಹೊರಟಿದ್ದೀನಿ. ದೆನ್ ವಿತ್ ವಾಟ್ ಇಫೆಕ್ಟ್? ವಿತ್ ವಾಟ್ ಇಫೆಕ್ಟ್ ಅಂತಂದ್ರೇನು? ಹೇಗೆ ಪರಿಣಾಮ ಬೀರ್ತು, ನಾನು ಹೇಳಿರೋಂಥ ವಿಷಯ ನಿಮಗೆ ಹೇಗೆ ಪರಿಣಾಮ ಬೀರ್ತು. ಸೊ ದಿಸ್ ಇಸ್ ಲಾಸ್ವೆಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಇದರಲ್ಲಿ ಏನಿಲ್ಲ, ನಾನೇನು ಹೇಳ್ತೀನಿ ಅದು ನಿಮ್ಮಲ್ಲಿ ಏನು ಬಿಹೇವಿಯರಲ್ ಚೇಂಜಸ್ ಆಯಿತು ಅಥವಾ ನಿಮ್ಮಲ್ಲಿ ಏನು ಚೇಂಜ್ ಆಯಿತು ಅನ್ನೋದು ಅಷ್ಟೇ. ಆಯಿತಾ. ನಿಮ್ಮಿಂದ ಫೀಡ್ಬ್ಯಾಕ್ ನನಗೆ ಬೇಕಾಗಿಲ್ಲ, ನಾನು ಹೇಳಿರೋಂಥ ವಿಷಯ ನಿಮ್ಗೆ ಎಷ್ಟರ ಮಟ್ಟಿಗೆ ಮುಟ್ಟಿತು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಲೀನಿಯರ್, ಒನ್ ವೇ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಥರ್ಡ್ ಒನ್ ಯಾವುದು? ಶೆನಾನ್ ಆ್ಯಂಡ್ ವೀವರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಇದು ಕೂಡ ವೆರಿ ಇಂಪಾರ್ಟೆಂಟ್. ಶೆನಾನ್ ಆ್ಯಂಡ್ ವೀವರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಇಲ್ಲಿ ಏನು ಮಾಡ್ತೀವಿ? ಫಸ್ಟ್ ಇನ್ಫಾರ್ಮೇಷನ್ ಸೋರ್ಸ್ ಇರುತ್ತೆ ನಮ್ಮ ಹತ್ರ, ನಾವು ಟ್ರಾನ್ಸ್ಮಿಟ್ ಮಾಡ್ತೀವಿ. ಟ್ರಾನ್ಸ್ಮಿಟ್ ಮಾಡೋ ಅಂಥ ಟೈಮಲ್ಲಿ ಏನಾಗುತ್ತೆ? ಸಮ್ಟೈಮ್ಸ್ ನಾಯ್ಸ್ ಉತ್ಪತ್ತಿ ಆಗುತ್ತೆ. ನಾಯ್ಸ್ ಅಂತಂದ್ರೆ ಏನು? ಗದ್ದಲಗಳು. ಆಯಿತಾ. ನಾನೀಗ ಫಾರ್ ಎಕ್ಸಾಂಪಲ್ ಫೋನ್ ಅಂತ ಅಂದ್ಕೊಳ್ಳೋಣ. ನನ್ನ ಹತ್ರ ಒಂದು ವಿಷಯ ಇದೆ, ನಾನು ಏನು ಮಾಡಬೇಕು? ನನ್ನ ಫ್ರೆಂಡಿಗೆ ಹೇಳಬೇಕು. ಸೊ ನಾನು ಏನು ಮಾಡ್ತೀನಿ? ಫೋನಲ್ಲಿ ಹೇಳ್ಕೊತ ಹೋಗ್ತೀನಿ. ಸೊ ಆ ಟೈಮಲ್ಲಿ ಮಧ್ಯೆ ಏನೋ ಸಿಗ್ನಲ್ ಬ್ರೇಕ್ ಆಗುತ್ತೆ. ನಾನು ಏನು ಹೇಳ್ತಿದ್ದೀನಿ ನಿಮ್ಗೆ ಅರ್ಥ ಆಗಲ್ಲ. ಇದು ನಾಯ್ಸ್. ಗೊತ್ತಾಯ್ತಾ? ಸೊ ನಾಯ್ಸ್ ಅಂದರೆ ಯಾವ್ದು ಬೇಕಾದರೂ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಕ್ಲಾಸ್ ರೂಮಲ್ಲಿ ಟೀಚ್ ಮಾಡ್ತಿದ್ದೀನಿ, ಯಾರೋ ಒಬ್ಬರು DJ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ ಹೊರಗಡೆ, ಅಥವಾ ತುಂಬ ವೆಹಿಕಲ್ಸ್ ಓಡಾಡ್ತಿರುತ್ತೆ, ಅಥವಾ ತುಂಬ ಏನೋ ರ್ಯಾಲಿ ನಡೀತಾ ಇರುತ್ತೆ. ಅದು ಆವಾಗ ಏನಾಗುತ್ತೆ? ನಾನು ಏನು ಹೇಳಬೇಕು ಅಂತ ನಿಮ್ಗೆ ಅಂದ್ಕೊಂಡಿರ್ತೀನಿ, ನನಗೆ ಹೇಳೋದಕ್ಕಾಗಲ್ಲ. ಸೊ ದಟ್ ಈಸ್ ನಾಯ್ಸ್. ಇಂಟ್ರಪ್ಷನ್ ಆಗುತ್ತೆ ಅಲ್ಲಿ ಮಧ್ಯ. ರಿಸೀವರ್ ಆ್ಯಂಡ್ ಡೆಸ್ಟಿನೇಷನ್. ರಿಸೀವರ್ ಅಂದರೆ ಆಡಿಯನ್ಸ್, ಅವರಿಗೆ ಎಷ್ಟರ ಮಟ್ಟಿಗೆ ಮುಟ್ತು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಶೆನಾನ್ ಆ್ಯಂಡ್ ವೀವರ್ ಮಾಡೆಲಲ್ಲಿ ಒಂದಿಷ್ಟು ಕೀ ಕಾನ್ಸೆಪ್ಟ್ಸ್ಗಳಿವೆ, ದ್ಯಾಟ್ ವಿ ವಿಲ್ ಡಿಸ್ಕಸ್ ಇನ್ ಅ ಡೀಟೇಲ್ಡ್ ವೇ. ಇದನ್ನು ನಾವೇನಂತ ಹೇಳ್ತೀವಿ? ಮ್ಯಾಥಮ್ಯಾಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ಸ್ ಅಂತಲೂ ಕೂಡ ಕರಿತೀವಿ. ಶೆನಾನ್ ಆ್ಯಂಡ್ ವೀವರ್ ಮಾಡೆಲನ್ನು ಮ್ಯಾಥಮ್ಯಾಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ಸ್ ಅಂತಲೂ ಕೂಡ ಕರಿತೀವಿ. ಇಲ್ಲಿ 3 ಆಸ್ಪೆಕ್ಟ್ಸ್ ಇದೆ. ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಅಂದರೆ ಅಕ್ಯುರೇಟ್ ಟ್ರಾನ್ಸ್ಮಿಷನ್ ಆ್ಯಂಡ್ ರಿಸೆಪ್ಷನ್ ಆಫ್ ಮೆಸೇಜ್. ಅಂದರೆ ಅಕ್ಯುರೇಟ್ ಇನ್ಫಾರ್ಮೇಷನನ್ನು ಕೊಡೋವಂಥದ್ದು. ಈ ಥರ ಆಯಿತು, ಈ ಥರ ಆಯಿತು, ಈ ಥರ ಆಯಿತು, ಇಷ್ಟೇ. ಇದು ಟೆಕ್ನಿಕಲ್. ಸಿಮ್ಯಾಂಟಿಕ್ ಆಸ್ಪೆಕ್ಟ್ಸ್, ಕ್ಲಾರಿಟಿ ಆ್ಯಂಡ್ ಕರೆಕ್ಟ್ ಇಂಟರ್ಪ್ರಿಟೇಷನ್ ಆಫ್ ಮೆಸೇಜಸ್. ಕ್ಲಾರಿಟಿ ಇರಬೇಕು, ನಾನು ಹೇಳೋಂಥ ಮೆಸೇಜ್ಗಳಲ್ಲಿ ಕ್ಲಾರಿಟಿ ಇರಬೇಕು, ಕ್ಲಿಯರ್ ಇರಬೇಕು, ಅದು. ನೆಕ್ಸ್ಟ್ ಇಫೆಕ್ಟಿವ್ನೆಸ್ ಆಸ್ಪೆಕ್ಟ್ಸ್. ಇಫೆಕ್ಟಿವ್ನೆಸ್ ಅಂದರೆ ಹೌ ಮೆಸೇಜಸ್ ಇನ್ಫ್ಲೂಯೆನ್ಸ್ ದ ರಿಸೀವರ್. ರಿಸೀವರನ್ನು ನಾ ಹೇಳೋಂಥ ವಿಷಯ ಅದು ಫ್ಯಾಕ್ಟ್ ಆಗಿರಲಿ ಅಥವಾ ಕ್ಲಾರಿಟಿ ಇರಲಿ, ಅದು ನಿಮ್ಗೆ ಎಷ್ಟರ ಮಟ್ಟಿಗೆ ಮುಟ್ಟಿತು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ತು ನಿಮ್ಮನ್ನು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ದೀಸ್ 3 ಆರ್ ದ ಆಸ್ಪೆಕ್ಟ್ಸ್. ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಕೀ ಕಾನ್ಸೆಪ್ಟ್ಸ್. ಯಾವುದರಲ್ಲಿ? ಸೇಮ್ ಶೆನಾನ್ ಆ್ಯಂಡ್ ವೀವರ್ ಮಾಡೆಲಲ್ಲಿ ಒಂದಿಷ್ಟು ಕೀ ಕಾನ್ಸೆಪ್ಟ್ಸ್ ಬರುತ್ತೆ. ಒಂದು ನಾಯ್ಸ್. ನಾಯ್ಸ್ ಅಂತಂದ್ರೆ ಏನು? ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಇಂಟರ್ಫಿಯರೆನ್ಸ್ ದ್ಯಾಟ್ ಡಿಸ್ಟರ್ಬ್ ದ ಕ್ಲಾರಿಟಿ ಆರ್ ಇಫೆಕ್ಟಿವ್ನೆಸ್ ಆಫ್ ದ ಮೆಸೇಜ್ ಟ್ರಾನ್ಸ್ಮಿಷನ್ ಆ್ಯಂಡ್ ರಿಸೆಪ್ಷನ್. ನಿಮ್ಗೆ ಗೊತ್ತಾಯಿದೆ. ಸೊ ನಾನೇನಾಗುತ್ತೆ? ಇಂಟರ್ನಲ್ ಇರ್ಬೋದು ಅಥವಾ ಎಕ್ಸ್ಟರ್ನಲ್. ಈಗ ಫಾರ್ ಎಕ್ಸಾಂಪಲ್ ನನಗೆ ಫೆಟಿಕ್ ಇದೆ, ನಂಗೆ ತುಂಬ ತಲೆನೋವ್ತಾ ಇದೆ, ನನಗೆ ತುಂಬ ಸುಸ್ತಾಗ್ತಾ ಇದೆ. ಸೊ ನನಗೆ ಆ ಮೆಸೇಜನ್ನು ನಿಮ್ಗೆ ಹೇಳೋದಕ್ಕಾಗಲ್ಲ, ಅದು ಬ್ಯಾರಿಯರೇ, ಕರೆಕ್ಟ್ ಅಲ್ವಾ? ಅದು ಒಂಥರ ನಾಯ್ಸೇ, ನಂಗೆ ಆ ಇನ್ಫಾರ್ಮೇಷನ್ನ ಕೊಡೋದಕ್ಕಾಗ್ತಿಲ್ಲ. ಎಕ್ಸ್ಟರ್ನಲ್ ಅಂತಂದರೆ ಈಗ ಹಾರ್ನ್ ಇರ್ಬೋದು ಅಥವಾ ಸಾಂಗ್ಸ್ಗಳನ್ನ ಜೋರಾಗಿ ಪ್ಲೇ ಮಾಡೋದಿರ್ಬೋದು. ಸೊ ಅದು ಕೂಡ ಹೌದು. ಓಕೆನಾ. ಸೊ ನಾಯ್ಸ್ ಅಂದರೆ ಟೋಟಲಿ ಇಂಟ್ರಪ್ಟ್ ಮಾಡೋ ಅಂಥದ್ದು. ಓಕೆನಾ. ಅದು ಇದರಲ್ಲಿ ಏನೇನು ಬರುತ್ತೆ? ಒಂದು ಎಂಟ್ರೋಫಿ ಅಂತ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಈ ಕ್ವೆಶನ್ಸ್ ತುಂಬ ಸರಿಗಳಿವೆ, ಇವೆಲ್ಲ PYQ, ಹಾಗಾಗಿ ನಾನು ಅದನ್ನು ಮಿಸ್ ಮಾಡಿಲ್ಲ ಹೇಳ್ತಿರೋದು. ಎಂಟ್ರೋಫಿ ಅಂತಂದ್ರೇನು? ಮೆಜರ್ ದ ಡಿಗ್ರಿ ಆಫ್ ಡಿಸಾರ್ಡರ್, ಅನ್ಪ್ರಿಡಿಕ್ಟಬಿಲಿಟಿ ಆರ್ ರ್ಯಾಂಡಮ್ನೆಸ್ ಇನ್ ದ ಮೆಸೇಜಸ್. ಒಂದು ಮೆಸೇಜ್, ಓಕೆ, ನಾನು ಒಂದು ಮೆಸೇಜನ್ನು ನಿಮಗೆ ಹೇಳ್ತಾ ಇದ್ದೀನಿ, ಅದರಲ್ಲಿ ಎಷ್ಟು ಡಿಸಾರ್ಡರ್ ಇದೆ ಅಥವಾ ಅದು ಎಷ್ಟು ಕ್ಲಾರಿಟಿ ಇಲ್ಲ, ಎಷ್ಟು ಕ್ಲಿಯರ್ ಇಲ್ಲ, ಎಷ್ಟು ಸ್ಟ್ರಕ್ಚರ್ಡ್ ವೇಯಲ್ಲಿ ಇಲ್ಲ ಅನ್ನೋದನ್ನು ನಾವೇನಂತ ಹೇಳ್ತೀವಿ? ಎಂಟ್ರೋಫಿ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ? ಎಂಟ್ರೋಫಿಯಲ್ಲಿ ನೆಗೆಟಿವ್ ಎಂಟ್ರೋಫಿ, ಪಾಸಿಟಿವ್ ಎಂಟ್ರೋಫಿ ಆ್ಯಂಡ್ ರಿಲೇಟಿವ್ ಎಂಟ್ರೋಫಿ ಅಂತ ಬರುತ್ತೆ. ನೆಗೆಟಿವ್ ಎಂಟ್ರೋಫಿ ಅಂತಂದ್ರೇನು? ಡೋಂಟ್ ಗೆಟ್ ಕನ್ಫ್ಯೂಸ್. ಯಾಕಂತಂದರೆ ನಿಮಗೆ ನೆಗೆಟಿವ್ ಅಂದ ತಕ್ಷಣ ನೆಗೆಟಿವ್ ಥಿಂಗ್ ಬರುತ್ತೆ ಅಂತಲ್ಲ, ಇದು ತುಂಬ ವೆರಿ ಇಂಪಾರ್ಟೆಂಟ್. ಆಯಿತಾ. ಇಲ್ಲಿ ನೋಡಿ, ನೆಗೆಟಿವ್ ಎಂಟ್ರೋಫಿ ಅಂದರೆ
ಹೈ ಡಿಗ್ರಿ ಆಫ್ ಆರ್ಡರ್ ಇನ್ ಕಮ್ಯುನಿಕೇಷನ್. ನಾನು ಮಾತಾಡ್ತಿರ್ಬೇಕಾದ್ರೆ ನೀಟಾಗಿ ಫಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ, ಆಮೇಲೆ ಕಂಟೆಂಟನ್ನು ಹೇಳ್ತೀನಿ, ಆಮೇಲೆ ಕನ್ಕ್ಲೂಷನನ್ನು ಕೊಡ್ತೀನಿ. ಈ ಥರ ಆರ್ಡ್ರಲ್ಲಿ ಇರುತ್ತೆ. ಒಂದು ಕಮ್ಯುನಿಕೇಷನ್ ಅಂತ ಹೇಳಿದಾಗ ಬಿಗಿನಿಂಗ್, ಮಿಡಲ್ ಆ್ಯಂಡ್ ಎಂಡ್ ಅಂತ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ಥರ ನಾನು ಆರ್ಡ್ರಲ್ಲಿ ಹೇಳೋಂಥದ್ದು ಹೈಯೆಸ್ಟ್ ಡಿಗ್ರಿ ಆಫ್ ಆರ್ಡರ್ ಇನ್ ದ ಕಮ್ಯುನಿಕೇಷನನ್ನು ನೆಗೆಟಿವ್ ಎಂಟ್ರೋಫಿ ಅಂತ ಹೇಳಿ ಕೇಳ್ತೀವಿ. ದ್ಯಾಟ್ ಮೀನ್ಸ್ ಮೆಸೇಜ್ ಈಸ್ ವೆಲ್ ಸ್ಟ್ರಕ್ಚರ್ಡ್, ನೀಟಾಗಿ ಸ್ಟ್ರಕ್ಚರ್ಡ್ ವೇಯಲ್ಲಿ ಬರೆದಿರ್ತೀರ, ಲ್ಯಾಕ್ ಆಫ್ ಡಿಸಾರ್ಡರ್ ಇರುತ್ತೆ. ಆಯಿತಾ? ಆ ಮೆಸೇಜ್ ವಿತ್ ಲೋ ಎಂಟ್ರೋಫಿ ಇಸ್ ಹೈಲಿ ಆರ್ಗನೈಸ್ಡ್. ಆಯಿತಾ? ಸೊ ಡಿಸಾರ್ಡರ್ ಏನೂ ಇಲ್ಲ ಅಂತಂದರೆ ಬೆಸ್ಟ್ ಮೆಸೇಜ್ ಅದು ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಪಾಸಿಟಿವ್ ಎಂಟ್ರೋಫಿ ಅಂತಂದ್ರೇನು? ಗ್ರೋಯಿಂಗ್ ಡಿಸಾರ್ಡರ್, ಇದು ಅಪೋಸಿಟ್. ನೆಗೆಟಿವ್ ಎಂಟ್ರೋಫಿನ ಅಪೋಸಿಟ್. ಡೋಂಟ್ ಗೆಟ್ ಕನ್ಫ್ಯೂಸ್. ಪಾಸಿಟಿವ್ ಅಂತಂದರೆ ಹೈ ಡಿಗ್ರಿ ಆಫ್ ಆರ್ಡರ್, ನೆಗೆಟಿವ್ ಅಂತಂದರೆ ಡಿಸಾರ್ಡರ್ ಅಂತೆಲ್ಲ ಅಂದ್ಕೋಬೇಡಿ. ಇದು ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್, ಆಯಿತಾ? ಸೊ ಸ್ವಲ್ಪ ಕಾನ್ಸೆಪ್ಟು ಉಲ್ಟಪಲ್ಟನೇ ಇದೆ ಇದು. ಪಾಸಿಟಿವ್ ಎಂಟ್ರೋಫಿ ಅಂತಂದ್ರೇನು? ಗ್ರೋಯಿಂಗ್ ಡಿಸಾರ್ಡರ್ ಅಥವಾ ಕನ್ಫ್ಯೂಷನ್. ನಾನೇನೋ ಒಂದು ವಿಷಯ ನಿಮಗೆ ಹೇಳೋದಕ್ಕಂತ ಹೊರಟಿದ್ದೀನಿ, ಆ ವಿಷಯದಲ್ಲಿ ತೀರಾ ಕನ್ಫ್ಯೂಷನ್ ಇರುತ್ತೆ, ತೀರಾ ಡಿಸಾರ್ಡರ್ ಇರುತ್ತೆ, ಸ್ಟ್ರಕ್ಚರ್ಡ್ ವೇಯಲ್ಲಿ ಇರಲ್ಲ. ಸೊ ಅದನ್ನು ನಾವೇನಂತ ಹೇಳ್ತೀವಿ? ಪಾಸಿಟಿವ್ ಎಂಟ್ರೋಫಿ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ರಿಲೇಟಿವ್ ಎಂಟ್ರೋಫಿ ಅಂತಂದ್ರೇನು? ರಿಲೇಟಿವ್ ಎಂಟ್ರೋಫಿ ಅಂದರೆ ಹೌ ಕ್ಲೋಸ್ ಅ ಮೆಸೇಜ್ ಈಸ್ ಟು ದ ಹೈಯೆಸ್ಟ್ ಲೆವೆಲ್ ಆಫ್ ಡಿಸಾರ್ಡರ್ ಆರ್ ರ್ಯಾಂಡಮ್ನೆಸ್. ಎಷ್ಟು ಡಿಸಾರ್ಡರ್ ಇದೆ, ಎಷ್ಟು ಸ್ಟ್ರಕ್ಚರ್ಡ್ ವೇಯಲ್ಲಿದೆ, ಎಷ್ಟು ರ್ಯಾಂಡಮ್ ಆಗಿದೆ ಅನ್ನೋದು ನಾವೇನು ಮಾಡ್ತೀವಿ? ಈ ರಿಲೇಟಿವ್ ಎಂಟ್ರೋಫಿಯಲ್ಲಿ ನೋಡ್ತೀವಿ. ಆಯಿತಾ? ಒಂದು ಮೆಸೇಜಲ್ಲಿ ಎಷ್ಟು ಡಿಸಾರ್ಡರ್ ಇದೆ, ಎಷ್ಟು ರ್ಯಾಂಡಮ್ನೆಸ್ ಇದೆ, ಎಷ್ಟು ಅನ್ಸ್ಟ್ರಕ್ಚರ್ಡ್ ವೇಯಲ್ಲಿದೆ ಅನ್ನೋದು ಗೊತ್ತಾಗತ್ತೆ. ನೆಕ್ಸ್ಟ್ ರಿಡೆಂಡೆನ್ಸಿ. ಓಕೆ, ಎಂಟ್ರೋಫಿಯಲ್ಲಿ ಯಾವ್ಯಾವ್ದು ಬರುತ್ತೆ? ಎಂಟ್ರೋಫಿಯಲ್ಲಿ ನೆಗೆಟಿವ್, ಪಾಸಿಟಿವ್ ಆ್ಯಂಡ್ ರಿಲೇಟಿವ್ ಎಂಟ್ರೋಫಿ ಬರುತ್ತೆ. ಸೆಕೆಂಡ್ ಒನ್ ರಿಡೆಂಡೆನ್ಸಿ ಅಂತ ಹೇಳ್ತೀವಿ. ರಿಡೆಂಡೆನ್ಸಿ ಅಂತಂದ್ರೂ ಇದು ಕೂಡ PYQನೇ. ದ ಎಕ್ಸ್ಟ್ರಾ ಆ್ಯಂಡ್ ಅನ್ನೆಸೆಸರಿ ಇನ್ಫಾರ್ಮೇಷನ್ ಇನ್ ದ ಮೆಸೇಜಸ್. ಆಯಿತಾ? ಎಕ್ಸ್ಟ್ರಾ ನಾನೊಂದು ವಿಷಯ ಹೇಳಬೇಕು, ನೀಟಾಗಿ ಹೇಳಬೇಕು, ಅದು ಬಿಟ್ಟು ಸುತ್ತಿ ಬೆಳೆಸಿ ಮಾತಾಡೋ ಅಂಥದ್ದು, ಅದು ರಿಡೆಂಡೆನ್ಸಿ. ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಅದು ನಮ್ಗೆ ಅನ್ನೆಸೆಸರಿ ಆಗಿರುತ್ತೆ, ಬೇಕಾಗಿರೋ ಅವಶ್ಯಕತೆ ಇರಲ್ಲ, ಬಟ್ ಸ್ಟಿಲ್ ನಾವೇನು ಮಾಡ್ತೀವಿ? ಆ ಇನ್ಫಾರ್ಮೇಷನ್ನ ರಿಪೀಟಾಗಿ ಹೇಳಿ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ? ಹೈ ರಿಡೆಂಡೆನ್ಸಿ ಮೀನ್ಸ್ ದರ್ ಟೂ ಮಚ್ ರಿಪೀಟೆಡ್ ಆ್ಯಂಡ್ ಅನ್ನೆಸೆಸರಿ ಸ್ಟಫ್ ಇನ್ ದ ಮೆಸೇಜಸ್. ಅಂದರೆ ಒಂದು ವಿಷಯನ ಪುನಃ ಹೇಳೋಂಥದ್ದು, ಬೋರ್ ಆಗುತ್ತೆ ಅದು ಕೇಳೋದಕ್ಕೆ ಅಲ್ವಾ? ಸೊ ದಿಸ್ ಇಸ್ ಕಾಲ್ಡ್ ರಿಡೆಂಡೆನ್ಸಿ. ಓಕೆನಾ? ಓಕೆ, ಟು ಅವಾಯ್ಡ್ ರಿಡೆಂಡೆನ್ಸಿ ವಿ ನೀಡ್ ಟು ಯೂಸ್ ಕೀ ಇನ್ಫಾರ್ಮೇಷನ್ ಆ್ಯಂಡ್ ಸಿಂಪಲ್ ಲ್ಯಾಂಗ್ವೇಜ್. ಸೊ ಹೇಗೆ ನಾವು ರಿಡೆಂಡೆನ್ಸಿಯನ್ನು ಅವಾಯ್ಡ್ ಮಾಡ್ಬೋದು? ಥ್ರೂ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ಹೇಳೋವಂಥದ್ದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಬಂದರೆ ಏನಾಗುತ್ತೆ? ಈ ಥರ ರಿಡೆಂಡೆನ್ಸಿ ಯಾವತ್ತೂ ಬರಲ್ಲ. ನೆಕ್ಸ್ಟ್ ಹೋಗೋಣ ಚಾನಲ್ ಕೆಪ್ಯಾಸಿಟಿ. ಚಾನಲ್ ಕೆಪ್ಯಾಸಿಟಿ ಅಂತಂದರೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ದಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಥ್ರೂ ಕಮ್ಯುನಿಕೇಷನ್ ಚಾನಲ್ ಇನ್ ಅ ಗಿವನ್ ಯೂನಿಟ್ ಆಫ್ ಟೈಮ್. ಈಗ ನಾನು 1 ಗಂಟೆ ಟೈಮ್ ಕೊಟ್ಟೆ, 1 ಗಂಟೆ ಟೈಮಲ್ಲಿ ಮ್ಯಾಕ್ಸಿಮಮ್ ನಾನು ಎಷ್ಟು ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡ್ಬೋದು. ಈಗ ನನಗೆ 1 ಗಂಟೆ ಟೈಮ್ ಸಿಕ್ಕಿದೆ, 1 ಗಂಟೆಯಲ್ಲಿ ನೀವು ಏನು ಮಾತಾಡ್ತೀರಾ? ಸೊ ಆ 1 ಗಂಟೆಯಲ್ಲಿ ನಾನು ಎಷ್ಟು ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದನ್ನು ನಾವೇನಂತ ಹೇಳ್ತೀವಿ? ಚಾನಲ್ ಕೆಪ್ಯಾಸಿಟಿ. ಇದರಲ್ಲಿ ಎರರ್ ಆಗೋಂಥ ಚಾನ್ಸಸ್ ಇರುತ್ತೆ, ಡಿಗ್ರೇಡೇಷನ್ ಆಗೋಂಥ ಚಾನ್ಸಸ್ ಇರುತ್ತೆ, ಕ್ವಾಲಿಟಿ ಇರದೇ ಇರ್ಬೋದು ಆ ಮೆಸೇಜಸ್ಸಲ್ಲಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಚಾನಲ್ ಕೆಪ್ಯಾಸಿಟಿ. ನೆಕ್ಸ್ಟ್ ಬರ್ಲೋ SMCR ಮಾಡೆಲ್, ವೆರಿ ಇಂಪಾರ್ಟೆಂಟ್. ಈಗ ಕೇಳ್ತಾರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ SMCR? ಇದು ಕೂಡ PYQ. ಸೋರ್ಸ್, ಮೆಸೇಜ್, ಚಾನಲ್, ರಿಸೀವರ್. ಸೋರ್ಸ್ ಅಂದರೆ ಸೆಂಡರ್. ಓಕೆ, ಸೆಂಡರಿಗೆ ಏನೇನು ಇರಬೇಕು? ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ನಾನು ಒಂದು ವಿಷಯ ನಿಮ್ಗೆ ಹೇಳಬೇಕಿದ್ರೆ ಮುಂಚೆ ನಾನು ಸ್ಕಿಲ್ಫುಲ್ ಆಗಿರಬೇಕು, ನಾನು ಒಂದು ಒಳ್ಳೆ ಕಮ್ಯುನಿಕೇಟರ್ ಆಗಿರಬೇಕು. ಓಕೆನಾ? ಸೊ ನೆಕ್ಸ್ಟ್ ನಿಮ್ಗೊಂದು ಆ್ಯಟಿಟ್ಯೂಡ್ ಇರಬೇಕು, ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಬಟ್ ನಮ್ಮ ಪಾಸಿಟಿವ್ ಜಾಸ್ತಿನೇ ಇರಬೇಕು. ಓಕೆನಾ? ನೆಕ್ಸ್ಟ್ ನಾಲೆಜ್ ಇರಬೇಕು. ನಾನು ಯಾವುದೋ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂದರೆ ಅದ್ರ ಬಗ್ಗೆ ನನಗೆ ಪರ್ಫೆಕ್ಟ್ ನಾಲೆಜ್ ಗೊತ್ತಿರಬೇಕು. ಅಟ್ಲೀಸ್ಟ್ ಪರ್ಫೆಕ್ಟ್ ಅಲ್ಲದಿದ್ರೂ 90% ನಾಲೆಜ್ ಆದರೂ ಗೊತ್ತಿರಬೇಕು ನನಗೆ. ಓಕೆ, ಸೋಷಿಯಲ್ ಸಿಸ್ಟಮ್ ಆ್ಯಂಡ್ ಕಲ್ಚರ್ ಅಂದರೆ ನಾವು ಯಾವ ಸೊಸೈಟಿಯಲ್ಲಿದ್ದೀವಿ, ಯಾವ ಕಲ್ಚರನ್ನು ನಾವು ಫಾಲೋ ಮಾಡ್ತಿದ್ದೀವಿ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಸೆಂಡರಲ್ಲೂ ಕೂಡ ಇದಿರಬೇಕು ಆ್ಯಂಡ್ ರಿಸೀವರಲ್ಲೂ ಕೂಡ ಅದೇ ಕ್ವಾಲಿಟೀಸ್ ಇರಬೇಕು. ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಸೊಸೈಟಿಯಲ್ಲಿದ್ದೀನಿ, ಇಲ್ಲಿ ಇದೇ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ನಾನು ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ.
ಸೊ ನನ್ನ ಸೊಸೈಟಿಯಲ್ಲಿರುವಂಥ ವ್ಯಕ್ತಿ ಹತ್ರ ನಾನು ನನ್ನ ಇನ್ಫಾರ್ಮೇಷನನ್ನು ಶೇರ್ ಮಾಡಿದಾಗ ಅವನಿಗೆ ಅರ್ಥ ಆಗುತ್ತೆ ಅಥವಾ ಅವಳಿಗೆ ಅರ್ಥ ಆಗುತ್ತೆ. ಇನ್ ಕೇಸ್ ನಾನು ಒಂದು ಸೊಸೈಟಿಯಲ್ಲಿದ್ದೀನಿ, ನಮ್ಮ ಸೊಸೈಟಿನೇ ಡಿಫ್ರೆಂಟ್ ಆ್ಯಂಡ್ ಬೇರೆ ಸೊಸೈಟಿಗೆ ಹೋಗಿ ನಾನೇನು ಮಾಡ್ತೀನಿ, ಅವ್ರ ಕಲ್ಚರೇ ಡಿಫ್ರೆಂಟು, ಅವ್ರ ಸೊಸೈಟಿನೇ ಡಿಫ್ರೆಂಟು, ಆಯಿತಾ, ಅವ್ರ ಮೈಂಡ್ಸೆಟ್ಟೇ ಡಿಫ್ರೆಂಟು. ನಾನು ಅಲ್ಲಿ ಹೋಗಿ ನನ್ನ ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟರೆ ಅದು ಅರ್ಥ ಆಗಲ್ಲ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಮೆಸೇಜಲ್ಲಿ ಏನೇನಿರಬೇಕು, ಕಂಟೆಂಟ್ ಇರಬೇಕು, ಸ್ಟ್ರಕ್ಚರ್ಡ್ ಆಗಿರಬೇಕು, ಕೋಡ್ ಇರಬೇಕು, ಎಲ್ಲ ಇರಬೇಕು. ಚಾನಲ್ ಅಂತಂದರೆ ಯಾವ ಮೀಡಿಯಮ್ ಲೈಕ್ ಹಿಯರಿಂಗ್, ಸೀಯಿಂಗ್, ಟಚಿಂಗ್, ಸ್ಮೆಲ್ಲಿಂಗ್, ಟೇಸ್ಟಿಂಗ್, ಸೊ ಇವೆಲ್ಲ ಇದರಲ್ಲಿ ಬರುತ್ತೆ. ಓಕೆ, ಸೊ ಇದೆಲ್ಲ ಯಾವುದು ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ಸಲ್ಲಿ ಬರೋವಂಥದ್ದು. ಈಗ ಇಂಟರಾಕ್ಟಿವ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ಸ್ಗೆ ಹೋಗೋಣ. ಓಕೆ, ದ ಸೆಕೆಂಡ್ ಒನ್ ಈಸ್ ಇಂಟರಾಕ್ಟಿವ್. ಇಲ್ಲಿ ಏನಾಗುತ್ತೆ, ಸೆಂಡರ್ ಪ್ಲಸ್ ರಿಸೀವರ್ ಇಬ್ಬರಿಗೂ ಈಕ್ವಲ್ ಚಾನ್ಸ್ ಇರುತ್ತೆ ಇನ್ ಎಕ್ಸ್ಚೇಂಜಿಂಗ್ ಐಡಿಯಾಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಫೀಡ್ಬ್ಯಾಕ್, ಆಯಿತಾ. ಸೊ ಇಲ್ಲಿ ಏನಾಗುತ್ತೆ, ಬರೀ ನಿಮಗೆ ಲೀನಿಯರ್ ಮಾಡೆಲ್ ಏನಾಗುತ್ತೆ, ಸೆಂಡರ್ ಏನು ಹೇಳ್ತಾರೆ ಅದನ್ನು ನೀವು ಕೇಳಿಸ್ಕೊತೀರಾ, ಅರ್ಥ ಮಾಡ್ಕೋತೀರಾ ಅಷ್ಟೇ. ಬಟ್ ಇದರಲ್ಲಿ ಹಾಗಲ್ಲ. ಇಂಟ್ರಾಕ್ಟಿವ್ ಮಾಡೆಲಲ್ಲಿ ಇಲ್ಲಿ ಸೆಂಡರ್ ಏನು ಹೇಳ್ತಾರೆ ನೀವು ಅರ್ಥ ಮಾಡ್ಕೋತೀರಾ ಆ್ಯಂಡ್ ನೀವು ನಿಮ್ಮ ರೆಸ್ಪಾನ್ಸನ್ನು ಈ ಕಡೆ ಕೊಡ್ತೀರಾ, ಫೀಡ್ಬ್ಯಾಕ್ ಆಗಿ ಕೊಡ್ತೀರಾ. ಸೊ ದಿಸ್ ಈಸ್ ಇಂಟ್ರಾಕ್ಟಿವ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ಆಸ್ಗುಡ್ ಸ್ಕ್ರಾಮ್ ಮಾಡೆಲ್ ಅಂತ ಹೇಳ್ತೀವಿ. ಆಸ್ಗುಡ್ ಸ್ಕ್ರಾಮ್ ಮಾಡೆಲ್ ಇಲ್ಲಿ ಏನಾಗುತ್ತೆ ಅಂತಂದರೆ, ದಿಸ್ ಈಸ್ ದ ಕಮ್ಯುನಿಕೇಷನ್ ಬಿಟ್ವೀನ್ ಸೆಂಡರ್ ಆ್ಯಂಡ್ ರಿಸೀವರ್ ಆಕರ್ಸ್ ಇನ್ ಅ ಸರ್ಕ್ಯುಲರ್ ರಾದರ್ ದೆನ್ ಲೀನಿಯರ್ ವೇ. ಸರ್ಕ್ಯುಲರ್ ವೇ ಹೋಗುತ್ತೆ. ಫಸ್ಟ್ ಏನಾಗುತ್ತೆ, ಸೆಂಡರ್ ಏನು ಮಾಡ್ತಾರೆ, ಮೆಸೇಜನ್ನು ಡಿಕೋಡರ್ ಅಂದರೆ ರಿಸೀವರಿಗೆ ಕಳಿಸ್ತಾರೆ. ರಿಸೀವರ್ ಏನು ಮಾಡ್ತಾರೆ, ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡಿಕೊಂಡು ಫೀಡ್ಬ್ಯಾಕ್ ಥರ ಆ ಮೆಸೇಜನ್ನು ವಾಪಸ್ ಯಾರಿಗೆ ಕಳಿಸ್ತಾರೆ, ಸೆಂಡರಿಗೆ ಕಳಿಸ್ತಾರೆ. ಇದು ನಾವೇನಂತ ಹೇಳ್ತೀವಿ, ಸರ್ಕ್ಯುಲರ್ ಮೋಷನಲ್ಲಿ ಆಗ್ತಾ ಇರುತ್ತೆ. ಲೀನಿಯರ್ ವೇಯಲ್ಲಿ ಆಗಲ್ಲ. ಲೀನಿಯರ್ ಅಂದರೆ ಸ್ಟ್ರೈಟ್, ಇಲ್ಲಿ ಇನ್ಫಾರ್ಮೇಷನ್ ಹೋಗುತ್ತೆ, ಇಲ್ಲಿ ರೀಚ್ ಆಗುತ್ತೆ, ದಟ್ಸ್ ಇಟ್. ಈ ಕಡೆಯಿಂದ ಈ ಕಡೆ ಏನೂ ಬರಲ್ಲ. ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಈಸ್ ಬೇಸಿಕಲಿ ಸರ್ಕ್ಯುಲರ್ ವೇಯಲ್ಲಿ ಆಗ್ತಾ ಹೋಗುತ್ತೆ. ಇಲ್ಲಿ ಏನು ಮಾಡ್ತೀವಿ, ಬೀಯಿಂಗ್ ಸರ್ಕ್ಯುಲರ್ ಕಮ್ಯುನಿಕೇಷನ್ ಮಾಡೆಲ್ ಇಂಪ್ಲೈಸ್ ಬೋತ್ ಸೆಂಡರ್ ಆ್ಯಂಡ್ ರಿಸೀವ್ ಕಂಟಿನ್ಯೂಸ್ಲಿ ಶೇರ್ ಇನ್ಫಾರ್ಮೇಷನ್ ಆ್ಯಂಡ್ ಐಡಿಯಾಸ್. ಅವರ ವಿಷಯವನ್ನು ಇವ್ರಿಗೆ ಹೇಳೋದು, ಇವ್ರ ವಿಷಯವನ್ನು ಅವ್ರಿಗೆ ಗೊತ್ತಿರೋ ವಿಷಯ ನಮ್ಗೆ ಹೇಳೋ ಅಂಥದ್ದು. ಸೊ ದಿಸ್ ಇಸ್ ಬೇಸಿಕಲಿ ಇಂಟ್ರಾಕ್ಟಿವ್ ಮಾಡೆಲ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಸ್ಕ್ರಾಮ್ ಅಡ್ವಾನ್ಸ್ಡ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ, ಆಯಿತಾ. ಸೆಕೆಂಡ್ ಒನ್ ಸ್ಕ್ರಾಮ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಥವಾ ಸ್ಕ್ರಾಮ್ ಅಡ್ವಾನ್ಸ್ಡ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ, ಸೆಂಡರ್ ಏನು ಮಾಡ್ತಾರೆ, ಮೆಸೇಜನ್ನು ಯಾರಿಗೆ ಕಳಿಸ್ತಾರೆ, ರಿಸೀವರಿಗೆ ಕಳಿಸ್ತಾರೆ, ಆಯಿತಾ. ಸೋರ್ಸ್ ಅಂದರೆ ಸೆಂಡರ್ ಏನು ಮಾಡ್ತಾರೆ, ಒಂದು ವಿಷಯವನ್ನು ಎನ್ಕೋಡ್ ಮಾಡ್ತಾರೆ, ತಯಾರಿ ಮಾಡ್ತಾರೆ. ಅದನ್ನು ಏನು ಮಾಡ್ತೀರಾ, ಆ ಮೆಸೇಜನ್ನು ಸಿಗ್ನಲ್ ಅಂದರೆ ಚಾನಲ್ನ ಮೂಲಕ ಡಿಕೋಡರ್ ಅಂದರೆ ರಿಸೀವರಿಗೆ ಏನು ಮಾಡ್ತಾರೆ, ಕಳಿಸ್ತಾರೆ, ಆಯಿತಾ. ಅದು ಒಂದು ರೀಚ್ ಡೆಸ್ಟಿನೇಷನ್, ಅವರಿಂದ ಮತ್ತೆ ವಾಪಸ್ ಈ ಕಡೆ ಬರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ಇಟ್ describes communication as a continuous loop of encoding, decoding and feedback influenced by each participant background and experiences. ಇಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂದರೆ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್. ಈಗ ನಾನು ಒಂದು ವಿಷಯ ಹೇಳ್ತಿದ್ದೀನಿ ಅಂತಂದಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು, ಅಂಡರ್ಸ್ಟ್ಯಾಂಡ್, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು. ಆವಾಗ ಮಾತ್ರ ನಾನು ಹೇಳೋ ವಿಷಯ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾನು ಕಮ್ಯುನಿಕೇಷನ್ ಲೆಸನ್ ಮಾಡ್ತಿದ್ದೀನಿ ಅಂತಂದರೆ, ಈಗ UGC ನೆಟ್ಟು ಸೆಟ್ಟು ಎಕ್ಸಾಮ್ ಬರೆಯೋರಿಗೆ ಅಥವಾ ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಚಾಪ್ಟರ್ ಇರೋರಿಗೆ ನಾನು ಏನು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಬಿಕಾಸ್ ಈ ಚಾಪ್ಟರ್ ಇದೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ಕರೆಕ್ಟ್ ಅಲ್ವಾ. ಇದು ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್. ಇನ್ ಕೇಸ್ ನಾನು ಯಾರು ಮ್ಯಾಥ್ಸ್ ಸೈನ್ಸ್ ಸ್ಟೂಡೆಂಟ್ಸಿಗೆ ಹೋಗಿ ಕಮ್ಯುನಿಕೇಷನ್ ಮಾಡಿದ್ರೆ ಅವರು ಆ ಎಕ್ಸ್ಪೀರಿಯನ್ಸ್ಡೆಲ್ಲ ಇರಲ್ಲ, ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸಲ್ಲಿ ಇರಲ್ಲ. ಅವರಿಗೆ ಬೇರೆ ಇರುತ್ತೆ, ಚಾಪ್ಟರ್ಸ್ಗಳೇ ಬೇರೆ ಇರ್ತವೆ, ಅವ್ರು ಅರ್ಥ ಮಾಡ್ಕೊಳ್ಳೋದೇ ಬೇರೆದಾಗಿರುತ್ತೆ. ಸೊ ಹಾಗಿರ್ಬೇಕಾದ್ರೆ ಏನಾಗುತ್ತೆ, ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಏನಂತ ಹೇಳ್ತೀವಿ, ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ಎಕ್ಸ್ಪೀರಿಯನ್ಸ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇಬ್ಬರಿಗೂ. ನಾನು ಸೆಂಡರ್ ಇರ್ಬೋದು, ರಿಸೀವರ್ ಇರ್ಬೋದು, ಅವರಿಬ್ಬರಿಗೂ ಏನಿರಬೇಕು, ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಸೇಮ್ ಆಗಿರಬೇಕು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕಾಟ್ಸ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ, ಕ್ಯಾಟ್ಸ್ ಮಾಡೆಲ್ ಅಂತ ಹೇಳ್ತೀವಿ. ಕ್ಯಾಟ್ಸ್ ಮಾಡೆಲಲ್ಲಿ ಏನಾಗುತ್ತೆ ಅಂತಂದರೆ, ಇದನ್ನು ಫಸ್ಟ್ ಇಂಟ್ರೊಡ್ಯೂಸ್ ಬೈ ಕ್ಯಾಟ್ಸ್ ಆ್ಯಂಡ್ ಪೌಲ್ ಲ್ಯಾಸರ್ಫೀಲ್ಡ್ ಇನ್ ದ ಇಯರ್ 1955.
ಇಲ್ಲಿ ಏನಾಗುತ್ತೆ ಅಂತಂದರೆ ಮೀಡಿಯಾ ಮೆಸೇಜಸ್ ಆರ್ ಮೀಡಿಯೇಟೆಡ್ ಬೈ ಒಪಿನಿಯನ್ ಲೀಡರ್ ಆ್ಯಂಡ್ ಹೌ ದಿಸ್ ಇಫೆಕ್ಟ್ ದ ಬ್ರಾಡರ್ ಪಬ್ಲಿಕ್. ಮೀಡಿಯಾದವ್ರು ಏನು ಮಾಡ್ತಾರೆ, ಅವ್ರ ಇನ್ಫಾರ್ಮೇಷನ್ನ ಒಪಿನಿಯನ್ ಲೀಡರ್ ಮೇಲೆ ಕೊಡ್ತಾರೆ. ಒಪಿನಿಯನ್ ಲೀಡರ್ ಏನು ಮಾಡ್ತಾರೆ, ಅದನ್ನು ಬ್ರಾಡರ್ ಪಬ್ಲಿಕ್ಕಿಗೆ ಹೇಗೆ ತಿಳಿಸ್ತಾರೆ, ಆಯಿತಾ, ಲಾರ್ಜ್ ನಂಬರ್ ಆಫ್ ಪೀಪಲಿಗೆ ಹಿಂಗೆ ಕಳಿಸ್ತಾರೆ ಅನ್ನೋದು. ಇದನ್ನು 2 ಸ್ಟೆಪ್ ಫ್ಲೋ ಆಫ್ ಕಮ್ಯುನಿಕೇಷನ್ ಅಂತಲೂ ಕೂಡ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, ಮಾಸ್ ಮೀಡಿಯಾ ಏನು ಮಾಡುತ್ತೆ, ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ, ಆಯಿತಾ. ಸೊ ಅವ್ರು ಏನು ಮಾಡ್ತಾರೆ, ಒಪಿನಿಯನ್ ಲೀಡ್ರಿಗೆ ಕೊಡ್ತಾರೆ. ಒಪಿನಿಯನ್ ಲೀಡರ್ ಅಂದರೆ ಅದು ಪೊಲಿಟಿಷಿಯನ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಅಥವಾ ಕೆಲವೊಂದು ಎಕ್ಸ್ಪರ್ಟ್ಸ್ಗಳು ಕೂಡ ಆಗಿರ್ತಾರೆ. ಇವರಿಗೆ ಮೀಡಿಯಾ ಮೆಸೇಜ್ ಏನಾಗುತ್ತೆ, ಹೋಗುತ್ತೆ. ಅವರು ಅದನ್ನು ಏನು ಮಾಡ್ತಾರೆ, ಅವರ ಫಾಲೋವರ್ಸ್ ಏನೇನಿದ್ದಾರೆ ಅವರಿಗೆ ಶೇರ್ ಮಾಡ್ತಾ ಹೋಗ್ತಾರೆ ಬ್ರಾಡರ್ ಪಬ್ಲಿಕ್. ಈಗ ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, ಆಯಿತಾ, ಲಕ್ಸ್ ಅಡ್ವರ್ಟೈಸ್ಮೆಂಟ್ ಅಂತ ಅಂದ್ಕೊಳ್ಳೋಣ. ಒಪಿನಿಯನ್ ಲೀಡರ್ ಅಂದರೆ ಯಾರು, ಸೆಲೆಬ್ರಿಟೀಸ್ ಇರ್ಬೋದು, ಪೊಲಿಟಿಷಿಯನ್, ಎಕ್ಸ್ಪರ್ಟ್ಸ್ ಇರ್ಬೋದು. ಈಗ ನಾನೇನು ಮಾಡ್ತೀನಿ, ಒಂದು ಲಕ್ಸ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಓಕೆ, ಐ ಆಮ್ ದ ಮೀಡಿಯಾ ಪರ್ಸನ್ ಅಂತ ಅಂದ್ಕೊಳ್ಳೋಣ, ಮಾಸ್ ಮೀಡಿಯಾ ಪರ್ಸನ್. ನಾನೇನು ಮಾಡ್ತೀನಿ, ಕರೀನಾ ಕಪೂರನ್ನು ಕರಿತೀನಿ, ಲಕ್ಸನ್ನು ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ನಾನು ತಯಾರಿ ಮಾಡಿ ಕೊಡ್ತೀನಿ. ಸೊ ಅವ್ರು ಏನು ಮಾಡ್ತಾರೆ, ಎನ್ಯಾಕ್ಟ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಯಾರೆಲ್ಲ ಫಾಲೋವರ್ಸ್ ಆಫ್ ಕರೀನಾ ಕಪೂರ್ ಇರ್ತಾರೆ, ಅಥವಾ ಆ ಟೈಮಲ್ಲಿ ಯಾರ್ಯಾರೋ ನೋಡ್ತಾ ಇರ್ತಾರೆ, ಸೀರಿಯಲ್ಸ್ ನೋಡ್ತಿರೋರು ಅಥವಾ ನ್ಯೂಸ್ ಚಾನಲ್ಸ್ಗಳನ್ನು ನೋಡ್ತಿರೋರು, ಲಕ್ಸ್ ಚೆನ್ನಾಗಿದೆ, ಹಾಗಾದರೆ ಕರೀನಾ ಕಪೂರ್ ಥರನೇ ನಾವು ಆಗಬಹುದು ಅಂತ ಹೇಳಿಬಿಟ್ಟು ಲಕ್ಸನ್ನು ಪರ್ಚೇಸ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಆ ವಿಷಯವನ್ನು ಎಷ್ಟು ಜನರಿಗೆ ತಲುಪಿಸ್ಬೋದು, ಅವರು ಒಪಿನಿಯನ್ ಲೀಡರ್ ಆಗಿರ್ತಾರೆ. ಓಕೆ, ನೆಕ್ಸ್ಟ್ 2 ಸ್ಟೆಪ್ ಫ್ಲೋ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. 2 ಸ್ಟೆಪ್ ಫ್ಲೋ ಆಫ್ ಕಮ್ಯುನಿಕೇಷನ್ ಅಂತಂದರೆ, ಫಸ್ಟ್ ಮೀಡಿಯಾ ಏನು ಮಾಡುತ್ತೆ, ಇನ್ಫಾರ್ಮೇಷನ್ ಯಾರಿಗೆ ಕೊಡುತ್ತೆ, ಒಪಿನಿಯನ್ ಲೀಡರ್ ಕೊಡುತ್ತೆ. ಒಪಿನಿಯನ್ ಲೀಡರ್ ಏನು ಮಾಡ್ತಾರೆ, ಅದೇ ಹೇಳಿದ್ದು ಅಲ್ವಾ, ಒಪಿನಿಯನ್ ಲೀಡ್ರಿಗೆ ಕೊಡುತ್ತೆ. ಒಪಿನಿಯನ್ ಲೀಡರ್ ಏನು ಮಾಡ್ತಾರೆ, ಬ್ರಾಡರ್ ಪಬ್ಲಿಕ್ಕಿಗೆ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಗೇಟ್ ಕೀಪರ್ ಅಂತಂದ್ರೇನು, ಡಿಸೈಡ್ಸ್ ವಾಟ್ ಇನ್ಫಾರ್ಮೇಷನ್ ರೀಚಸ್ ಟು ದ ಪಬ್ಲಿಕ್, ಆಯಿತಾ. ಯಾವ ಇನ್ಫಾರ್ಮೇಷನ್ ರೀಚಸ್ ಟು ದ ಪಬ್ಲಿಕ್, ಆಯಿತಾ. ಎಲ್ಲ ಇನ್ಫಾರ್ಮೇಷನ್ನು ಎಲ್ಲದು ಪಬ್ಲಿಕ್ಕಿಗೆ ಹೋಗಲ್ಲ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಜನರಿಗೂ ಇಂಟ್ರೆಸ್ಟ್ ಇಲ್ಲ ಅಲ್ಲೇನೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಭತ್ತದ ನಾಟಿ ಅಂತ ಅಂದ್ಕೊಳ್ಳೋಣ, ಆಯಿತಾ. ಅದನ್ನು ಟಿ ವಿಯಲ್ಲಿ ಹಾಕಿದ್ರೆ ಇಂಟ್ರೆಸ್ಟ್ ಇರೋರು ನೋಡ್ತಾರೆ ಅಷ್ಟೇ. ಅದೇ ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಸೆಲೆಬ್ರಿಟಿ ಏನು ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂತಂದರೆ ಟಿ ವಿಯಲ್ಲಿ ಬಂದುಬಿಟ್ರೆ ಎಲ್ಲರೂ ಏನು ಮಾಡ್ತಾರೆ, ಇಡೀ ಲಾರ್ಜರ್ ಪಬ್ಲಿಕ್ ಏನು ಮಾಡ್ತಾರೆ, ಆ ನ್ಯೂಸನ್ನು ನೋಡ್ತಾ ಇರ್ತಾರೆ. ಇಲ್ಲಿ ಯಾರೊಬ್ಬರು ಬೆಳೆ ಬೆಳೀತಿದ್ದಾರೆ ಅದನ್ನು ನೋಡೋದಕ್ಕೆ ಹೋಗಲ್ಲ, ಅಂಥದ್ದನ್ನು ಜಾಸ್ತಿ ನೋಡೋದಕ್ಕೆ ಇಂಟ್ರೆಸ್ಟ್ ಪಡ್ತಾರೆ. ಆವಾಗ ಏನು ಮಾಡ್ತಾರೆ, ಈ ಮೀಡಿಯಾ ಪರ್ಸನ್ಗಳು, ಎಕ್ಸ್ಪೆಷಲಿ ಎಡಿಟರ್ಗಳು, ನ್ಯೂಸ್ ಎಡಿಟರ್ಗಳು ಇರ್ಬೋದು, PR ಪ್ರೊಫೆಷ್ನಲ್ಸ್ ಇರ್ಬೋದು, ಅವ್ರು ಏನು ಮಾಡ್ತಾರೆ ಅಂತಂದರೆ, ವೆರಿ ಇಂಪಾರ್ಟೆಂಟ್, ಈ ಥರ ಇನ್ಫಾರ್ಮೇಷನ್ ಯಾವ ಥರ ತಲುಪಿಸ್ಬೇಕು ಜನರಿಗೆ ಏನು ಇಂಟ್ರೆಸ್ಟು, ಆಯಿತಾ. ಈಗ ನಾನು ಹೇಳಿದ್ನಲ್ಲ, ಒಂದು ಕೃಷಿ ಅಂತ ಅಂದ್ಕೊಳ್ಳೋಣ, ಕೃಷಿ ಬಗ್ಗೆ ಎಷ್ಟೊಂದು ಜನಕ್ಕೆ ಇಂಟ್ರೆಸ್ಟ್ ಇರಲ್ಲ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಮಾತು ನೋಡ್ತಾರೆ. ಅದೇ ನಾನು ಹೇಳಿದ್ನಲ್ಲ, ಸೆಲೆಬ್ರಿಟಿ ಯಾರೋ ಒಬ್ಬರನ್ನ ಕೊಲೆ ಮಾಡಿದ್ರು ಅಂತ ಟಿ ವಿಯಲ್ಲಿ ಹಾಕಿಬಿಟ್ರೆ ಎಷ್ಟೊಂದು ಜನ ನೋಡಲ್ಲ, ಜನರಿಗೆ ಅರ್ಥ ಆಗುತ್ತೆ. ಓಕೆ, ಸೊ ನ್ಯೂಸ್ ಎಡಿಟರಿಗೆ ಅರ್ಥ ಆಗುತ್ತೆ, ಓಕೆ ಜನರಿಗೆ ಇಂಟ್ರೆಸ್ಟ್ ಇರೋದು ಯಾವುದು, ಕೃಷಿ ಬಗ್ಗೆ ಅಲ್ಲ, ಈ ಸೆಲೆಬ್ರಿಟಿ ಬಗ್ಗೆ ಗೊತ್ತಿರೋದು ಅಂತ ಹೇಳಿಬಿಟ್ಟು. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಗೇಟ್ ಕೀಪರ್ ಅಂತ ಹೇಳ್ತೀವಿ. ಈ ಗೇಟ್ ಕೀಪರ್ ಅನ್ನೋಂತಹ ವರ್ಡನ್ನು ಫಾರ್ ದ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಯಾರು, ಕರ್ಟ್ ಲೆವಿನ್ ಅಂತ ಹೇಳಿ. ಈ ಕ್ವೆಶನ್ ಕೇಳಿದರು, ದಿಸ್ ಇಸ್ ಆಲ್ಸೋ PYQ, ಯಾರು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿತ್ತು ಅಂತ, ಕರ್ಟ್ ಲೆವಿನ್. ಓಕೆ, ನೆಕ್ಸ್ಟ್ ಡಾನ್ಸ್ ಹೆಲಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಓಕೆ, ಡಾನ್ಸ್ ಹೆಲಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ಸಲ್ಲಿ ಏನಾಗುತ್ತೆ ಅಂತಂದರೆ, ಕಮ್ಯುನಿಕೇಷನ್ ಅನ್ನೋದು ಸ್ಪೈರಲ್ ಇನ್ ನೇಚರ್ ಅಲ್ವಾ. ಸೊ ಸರ್ಕ್ಯುಲರ್ ಮೋಷನಲ್ಲಿ ಹೋಗ್ತಾ ಇರುತ್ತೆ, ಸೈಕ್ಲಿಕಲ್ ಒನ್, ಅದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ ಇನ್ಫಾರ್ಮೇಷನ್ ಅಲ್ವಾ. ನಾನು ನಿಮ್ಗೆ ಹೇಳ್ತೀನಿ, ನೀವು ಮತ್ತೊಬ್ರಿಗೆ ಹೇಳ್ತೀರಾ, ಮತ್ತೊಬ್ರಿಗೆ ಹೇಳ್ತಾರೆ. ಸೊ ಇನ್ಫಾರ್ಮೇಷನ್ ಅನ್ನೋದು ಏನಾಗುತ್ತೆ, ಸೈಕ್ಲಿಕಲ್ ಇನ್ ನೇಚರ್, ಸರ್ಕ್ಯುಲರ್ ಇನ್ ನೇಚರ್ ಆ್ಯಂಡ್ ಸೈಕ್ಲಿಕಲ್ ಇನ್ ನೇಚರ್ ಆ್ಯಂಡ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಸೊ ದಿಸ್ ಈಸ್ ಬೇಸಿಕಲಿ ಹೆಲಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೋಗೋಣ, ದ ನ್ಯೂ ಕಾಮ್ ಮಾಡೆಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದ ನ್ಯೂ ಕಾಮ್ಸ್ ಮಾಡೆಲ್. ನ್ಯೂ ಕಾಮ್ಸ್ ಮಾಡೆಲಲ್ಲಿ ಏನಾಗುತ್ತೆ, ಇದನ್ನು ABX ಮಾಡೆಲ್ ಅಂತಲೂ ಕೂಡ ಕರಿತೀವಿ. ಓಕೆ, ABX ಮಾಡೆಲ್ ಅಂತಲೂ ಕರಿತೀವಿ. ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ, ಸೆಂಡರ್, ರಿಸೀವರ್, ಸೊಸೈಟಿ, ಹೈಲೈಟಿಂಗ್ ಹೌ ಕಮ್ಯುನಿಕೇಷನ್ ಕೀಪ್ಸ್ ಸೊಸೈಟಿ ಬ್ಯಾಲೆನ್ಸ್ಡ್. ಆಯಿತಾ, ನಾನಿಗೂ ಸೆಂಡರ್, ಆಯಿತಾ, ನಾನೇನು ಮಾಡ್ತೀನಿ, ರಿಸೀವರಿಗೆ ಒಂದು ಇನ್ಫಾರ್ಮೇಷನನ್ನು ಕೊಡ್ತೀನಿ.
ಅದರಿಂದ ಸೊಸೈಟಿ ಅನ್ನೋದು ಹೆಲ್ದಿ ಆಗಿರಬೇಕು. ಅರ್ಥ ಆಯ್ತಾ? ಅಲ್ಲಿ ಏನೋ ಒಂದು ಗಲಾಟೆ ನಡೆಯೋದು ಅವೆಲ್ಲ ಆಗಬಾರ್ದು. ಈಗ ರೀಸೆಂಟಾಗಿ ಸುದೀಪ್ ಅವರು ಆ್ಯಕ್ಚುಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ಯುದ್ಧ ಸಾರ್ತೀವಿ ಸಮಥಿಂಗ್ ಏನೋ ಹೇಳಿದ್ರು. ಸೊ ಅವಾಗ ಅದೇನಾಯಿತು, ಆ್ಯಕ್ಚುಲಿ ರಿಸೀವರ್ ಅಂದರೆ ಅವರ ಅಪೋಸಿಟ್ ಇರೋರಿಗೆ ಏನು ಅನ್ನಿಸ್ತು, ನಮಗೆ ಹೇಳಿರೋದು, ನಮ್ಮ ಹೀರೋಗೆ ಹೇಳಿರೋದು ಅಂತ ಹೇಳಿಬಿಟ್ಟು ಅದನ್ನೇನು ಮಾಡಿದ್ರು, ಸೊಸೈಟಿಯಲ್ಲಿ ಏನಾಯಿತು, ಜಗಳ ಆಯಿತು. ಆ ಫ್ಯಾನ್ಸಿಗೂ ಈ ಫ್ಯಾನ್ಸಿಗೂ ಜಗಳ ಆಯಿತು ಮಧ್ಯ. ಸೊ ನ್ಯೂಕಾಮ್ ಮಾಡೆಲಲ್ಲಿ ಹೇಳ್ತಾರೆ ಆ ಥರದ ಸೃಷ್ಟಿ ಆಗಬಾರ್ದು. ನಾನು ಸೆಂಡರ್, ನೀವು ರಿಸೀವರ್, ಸೊಸೈಟಿ ಅನ್ನೋದು ಬ್ಯಾಲೆನ್ಸ್ಡ್ ಆಗಿರಬೇಕು. ಆ ವಿಷಯದಿಂದ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಬೇಕು ಸೊಸೈಟಿಯಲ್ಲಿ. ಸೊ ಇದನ್ನು ನ್ಯೂಕಾಮ್ ಮಾಡೆಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೇಳ್ತೀವಿ ರೆಸ್ಲೆ ಆ್ಯಂಡ್ ಮೆಕ್ಲೀನ್ ಕಮ್ಯುನಿಕೇಷನ್ ಮಾಡೆಲ್. ಆಯಿತಾ? ರೆಸ್ಲೆ ಆ್ಯಂಡ್ ಮೆಕ್ಲೀನ್ ಕಮ್ಯುನಿಕೇಷನ್ ಮಾಡೆಲ್. ಇಲ್ಲಿ ಏನಾಗುತ್ತೆ, ಇಟ್ ಈಸ್ ಬಿಲ್ಡ್ ಆನ್ ನ್ಯೂಕಾಮ್, ಸೇಮ್ ಅದ್ರ ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು. ದಿಸ್ ಲುಕ್ಸ್ ಅಟ್ ಗೇಟ್ಸ್ ಕೀಪರ್, ಎನ್ವಿರಾನ್ಮೆಂಟ್, ಕಲ್ಚರ್ ಆ್ಯಂಡ್ ಪರ್ಸನಲ್ ಫ್ಯಾಕ್ಟರ್ ವಿಚ್ ಆಫರ್ ಡಿಫ್ರೆಂಟ್ ವ್ಯೂ ಪಾಯಿಂಟ್ ಆನ್ ಕಮ್ಯುನಿಕೇಷನ್, ಮೇಕ್ಸ್ ಇಟ್ ಫೀಲ್ ಬೆಟರ್. ಇಲ್ಲಿ ಏನಾಗುತ್ತೆ ಅಂತಂದರೆ ಗೇಟ್ ಕೀಪರ್ ಏನು ಮಾಡ್ತಾರೆ, ಇನ್ಫಾರ್ಮೇಷನನ್ನು ಕೊಡ್ತಾರೆ. ಆಯಿತಾ? ಸೊ ಆ ಇನ್ಫಾರ್ಮೇಷನನ್ನು ನಾವು ಯಾವ ಥರ ತಗೋತೀವಿ, ಇಟ್ ಈಸ್ ಡಿಪೆಂಡಿಂಗ್ ಆನ್ ಆರ್ ಪರ್ಸ್ನಲ್ ವ್ಯೂ ಪಾಯಿಂಟ್. ಈಗ ನನಗೆ ಯಾವುದೋ ಒಂದು ಪಕ್ಷ ಅಂದ್ಕೊಳ್ಳೋಣ, ಅದು ನಂಗೆ ತುಂಬ ಇಷ್ಟ. ಅದ್ರ ಬಗ್ಗೆ ಯಾವುದೋ ನ್ಯೂಸ್ ಚಾನಲ್ ಅವರು ರಾಂಗಾಗಿ ಹೇಳಿದಾಗ ಏನಾಗುತ್ತೆ, ನಾವು ಈ ನೆಕ್ಸ್ಟ್ ಚಾನಲ್ ಸರಿ ಇಲ್ಲ ಅಂತ ಹೇಳ್ತೀವಿ. ಅದೇ ನ್ಯೂಸ್ ಚಾನಲ್ ಅವರು ನನಗಿಷ್ಟ ಆಗಿರೋಂತಹ ಪಕ್ಷದ ಬಗ್ಗೆ ಮಾತಾಡಿದಾಗ ನನಗೆ ಏನು ಅನಿಸುತ್ತೆ, ದಿಸ್ ಇಸ್ ದ ಬೆಸ್ಟ್ ನ್ಯೂಸ್ ಚಾನಲ್ ಅಂತ ಅನಿಸುತ್ತೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ ಇರ್ಬೋದು, ಸೆಂಡರ್, ರಿಸೀವರ್, ಗೇಟ್ ಕೀಪರ್, ಫೀಡ್ಬ್ಯಾಕ್, ಇವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ? ನೀವು ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಡಯಾಗ್ರಾಮ್ಸ್ ಎಲ್ಲ ಏನು ಕೇಳಲ್ಲ, ನಾನು ನಿಮ್ಗೆ ಅರ್ಥ ಆಗೋದಕ್ಕೆ ಹೇಳಿರೋದು. ಸೊ ಈ ಮಾಡೆಲಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬಂದುಬಿಟ್ಟು ಬೇಸಿಕಲಿ ಪೌಲ್ ವ್ಯಾಸಲ್ವಿಕ್ ಮಾಡೆಲ್ ಅಂತ ಹೇಳ್ತೀವಿ. ಓಕೆ, ಪೌಲ್ ವ್ಯಾಸಲ್ವಿಕ್ ಮಾಡೆಲ್. ಇದರಲ್ಲಿ 5 ಆಕ್ಸಿಮ್ಸ್ ಅಂತ ಬರುತ್ತೆ. ಯಾವ್ಯಾವುದು? ಒನ್ ಕೆನಾಟ್ ಕಮ್ಯುನಿಕೇಟ್. ಒನ್ ಕೆನಾಟ್ ಕಮ್ಯುನಿಕೇಟ್ ಅಂದರೆ ಸಮ್ಟೈಮ್ಸ್ ನಮ್ಗೆ ಅನಿಸುತ್ತೆ ನಾವು ಮಾತಾಡಬಾರ್ದು ಅಂತ ಅಂದ್ಕೋತೀವಿ. ಸೊ ಇವತ್ತು ನಾನು ಯಾವ ಕಾರಣಕ್ಕೂ ಮಾತಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು ನಾನು ಅಂತ ಅಂದ್ಕೋತೀವಿ. ಬಟ್ ಸ್ಟಿಲ್ ನಾವೇನೋ ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ ನಮ್ಮ ಮನಸ್ಸಲ್ಲಿ. ಕರೆಕ್ಟ್ ಅಲ್ವಾ? ಇದನ್ನು ನಾವೇನಂತ ಹೇಳ್ತೀವಿ, ಒನ್ ಕೆನಾಟ್ ಕಮ್ಯುನಿಕೇಟ್ ಅಂತ ಹೇಳ್ತೀವಿ. ಸೆಕೆಂಡ್, ಎನಿ ಕಮ್ಯುನಿಕೇಷನ್ ಹ್ಯಾಸ್ ಅ ಕಂಟೆಂಟ್ ಆಸ್ ವೆಲ್ ಎಸ್ ರಿಲೇಷನಲ್ ಆಸ್ಪೆಕ್ಟ್ಸ್. ಪ್ರತಿಯೊಂದು ಮಾತಾಡಬೇಕಾದ್ರೂ ಅದರಲ್ಲಿ ಒಂದು ಕಂಟೆಂಟ್ ಇದ್ದೇ ಇರುತ್ತೆ, ಏನೋ ಒಂದು ವಿಷಯ ಇದ್ದೇ ಇರುತ್ತೆ, ಒಂದಕ್ಕೊಂದು ರಿಲೇಷನ್ಶಿಪ್ ಇದ್ದೇ ಇರುತ್ತೆ. ನೆಕ್ಸ್ಟ್, ವಿ ಯೂಶ್ವಲಿ ಎಕ್ಸ್ಪೀರಿಯನ್ಸ್ ಆರ್ ಬಿಹೇವಿಯರ್ ಆಸ್ ಅ ರಿಯಾಕ್ಷನ್. ಅಲ್ವಾ? ನಾವು ಯಾವುದೋ ಒಂದು ವಿಷಯ ಹೇಳಿದಾಗ ಸಡನ್ ನಮ್ಮ ರಿಯಾಕ್ಷನ್ ಬರುತ್ತೆ, ನಮ್ಮ ಬಿಹೇವಿಯರಲ್ಲಿ ಚೇಂಜಸ್ ಆಗುತ್ತೆ ಅಲ್ವಾ? ಅದನ್ನು ನಾವೇನಂತ ಹೇಳ್ತೀವಿ, ಬೇಸಿಕಲಿ ಪೌಲ್ ವ್ಯಾಸಲ್ವಿಕ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ಸಲ್ಲಿ ಬರುತ್ತೆ. ನೆಕ್ಸ್ಟ್, ಕಮ್ಯುನಿಕೇಷನ್ ಈಸ್ ಏನಂತ ಹೇಳ್ತೀವಿ, ಎನಲಾಗ್ ಆ್ಯಂಡ್ ಡಿಜಿಟಲ್ ಅಂತ ಹೇಳ್ತೀವಿ. ಎನಲಾಗ್ ಅಂತಂದ್ರೆ ಏನು? ಬೇಸಿಕಲಿ ಎನಲಾಗ್ ಅಂತಂದರೆ ವಾಯ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್, ಗೆಸ್ಚರ್, ಐ ಕಾಂಟ್ಯಾಕ್ಟ್, ಇವೆಲ್ಲ ಬರುತ್ತೆ. ಆಯಿತಾ? ಅನಲಾಗಲ್ಲಿ ಏನೇನು ಬರುತ್ತೆ? ಫೇಶಿಯಲ್ ಎಕ್ಸ್ಪ್ರೆಷನ್ ಇರ್ಬೋದು, ಐ ಕಾಂಟ್ಯಾಕ್ಟ್ ಇರ್ಬೋದು. ಇದು ಡಿಜಿಟಲ್ ಅಂತಂದ್ರೇನು? ಡಿಜಿಟಲ್ ಅಂತಂದರೆ ವರ್ಡ್ಸ್ ಇರ್ಬೋದು, ರಿಟರ್ನ್ ಲ್ಯಾಂಗ್ವೇಜ್ ಇರ್ಬೋದು. ಓಕೆನಾ? ಇದು ಯಾವುದ್ರಲ್ಲಿ ಬರುತ್ತೆ? ಡಿಜಿಟಲಲ್ಲಿ. ನೆಕ್ಸ್ಟ್, ಕಮ್ಯುನಿಕೇಷನ್ ಇಸ್ ಸಿಸ್ಟಮ್ಯಾಟಿಕ್ ಆರ್ ಕಾಂಪ್ಲಿಮೆಂಟ್ರಿ. ಆಲ್ರೆಡಿ ಹೇಳಿದೆ, ಸಿಮಿಲರು ಇರ್ಬೋದು, ಕಮ್ಯುನಿಕೇಷನಲ್ಲಿ ಸಿಮಿಲ್ಯಾರಿಟಿನೂ ಇರುತ್ತೆ, ಇಲ್ಲ ಕಾಂಪ್ಲಿಮೆಂಟ್ರಿ ಅಂದರೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಕೂಡ ಇರುತ್ತೆ. ಓಕೆ, ಸೊ ದೀಸ್ ಆರ್ 5 axioms. ಓಕೆನಾ? ಯು ಮಸ್ಟ್ ನೋ ಅಬೌಟ್ ದಿಸ್. ನೆಕ್ಸ್ಟ್ ಹೋಗೋಣ, ಥರ್ಡ್ ಒನ್, ದಟ್ ಈಸ್ ಟ್ರಾನ್ಸಾಕ್ಷನಲ್ ಮಾಡೆಲ್ ಆ್ಯಂಡ್ ಲಾಸ್ ಮಾಡೆಲ್ ಅಂತಲೂ ಹೇಳ್ಬೋದು. ಲೀನಿಯರ್ ಮಾಡೆಲ್, ಇಂಟ್ರಾಕ್ಷನಲ್ ಮಾಡೆಲ್, ಆ್ಯಂಡ್ ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಟ್ರಾನ್ಸಾಕ್ಷನಲ್ ಮಾಡೆಲ್. ಅದ್ರಲ್ಲಿ ಫಸ್ಟ್ ಯಾರು ಬರ್ತಾರೆ? ಲಿಗಾನ್ಸ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಯಾರ್ಯಾರು ಬರ್ತಾರೆ ಇದರಲ್ಲಿ? ಬೇಸಿಕಲಿ ಕಮ್ಯುನಿಕೇಟರ್ ಅಂದರೆ ಸೆಂಡರ್, ಅವ್ರ ಹತ್ರ ಒಂದು ಮೆಸೇಜ್ ಇರುತ್ತೆ, ಅವರು ಒಂದು ಚಾನಲ್ ಮೂಲಕ, ಮೀಡಿಯಮ್ ವರ್ಬಲ್ ಇರ್ಬೋದು, ನಾನ್ ವರ್ಬಲ್ ಇರ್ಬೋದು, ಯಾವುದೋ ಒಂದು ಚಾನಲ್ ಮೂಲಕ ಏನು ಮಾಡ್ತಾರೆ, ವಿತ್ ಇಫೆಕ್ಟಿವ್ ಟ್ರೀಟ್ಮೆಂಟ್ ಅಂದರೆ ಅದು ಪ್ರಾಪರ್ ಆಗಿರಬೇಕು ಇನ್ಫಾರ್ಮೇಷನ್. ಆಯಿತಾ? ಅದನ್ನು ಆಡಿಯನ್ಸಿಗೆ ರೀಚ್ ಮಾಡ್ತೀವಿ ಆ್ಯಂಡ್ ಗೆಟಿಂಗ್ ದ ರೆಸ್ಪಾನ್ಸ್ ಆಫ್ ದ ಆಡಿಯನ್ಸ್ ಅಂತ ಹೇಳ್ತೀವಿ. ಯಾವುದೇ ಒಂದು ವಿಷಯ ಆಗಿರಲಿ ಅದನ್ನು ಇಫೆಕ್ಟಿವ್ ಆಗಿ ಟ್ರೀಟ್ ಮಾಡಬೇಕು. ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಷಯನ
ನಾನು ತುಂಬ ರ್ಯಾಶಲ್ಲಿ ಹೇಳೋದ್ರ ಬದಲಿಗೆ ನಾನು ಏನು ಮಾಡ್ಬೋದು, ತುಂಬ ಸ್ಮೂತಾಗಿ ಹೇಳೋ ಅಂಥದ್ದು. ಸೊ ಆ ಥರ ಇಫೆಕ್ಟಿವ್ ಟ್ರೀಟ್ಮೆಂಟ್ ಇರಲಿ, ಆ ಮೆಸೇಜಸಲ್ಲಿ ಕ್ಲಾರಿಟಿ ಇರಲಿ, ಅಥವಾ ಏನಂತ ಸ್ಟ್ರಕ್ಚರ್ಡ್ ವೇಯಲ್ಲಿ ಇರಲಿ, ಆ ಥರ ಟ್ರೀಟ್ಮೆಂಟ್ ಅನ್ನೋದು ಇರಬೇಕು. ಸೊ ಇದು ಲಿಗಾನ್ಸ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಬ್ರೆಂಡ್ಲೆಂಡ್ ಕಮ್ಯುನಿಕೇಷನ್ ಮಾಡೆಲ್ ಅಂತ ಹೇಳ್ತೀವಿ. ಬ್ರೆಂಡ್ಲೆಂಡ್ ಕಮ್ಯುನಿಕೇಷನ್ ಮಾಡೆಲಲ್ಲಿ ಏನೇನು ಬರ್ತಾರೆ, ಒಂದು ಪರ್ಸನ್, ಆಯಿತಾ, ಪರ್ಸನ್, ಇನ್ನೊಂದು ಬೇಸಿಕಲಿ ಎನ್ಕೋಡರ್, ಡಿಕೋಡರ್, ಆಮೇಲೆ ಈ ಸಿ ಪಿ ಯು ಅಂತ ಬರ್ತಾವಲ್ಲ, ಸಿ ಪಿ ಯು, ಇವೆಲ್ಲ ಬೇಸಿಕಲಿ ಪಬ್ಲಿಕ್ ಕ್ಯೂಸ್ ಅಂತ ಹೇಳ್ತೀವಿ. ಆ್ಯಂಡ್ ಸಿ ಪಿ ಆರ್ ಅಂತಂದ್ರೇನು, ಬೇಸಿಕಲಿ ಪ್ರೈವೇಟ್ ಕ್ಯೂಸ್. ನೆಕ್ಸ್ಟ್ ಇವೆಲ್ಲ ಏನಂತ ಹೇಳ್ತೀವಿ, ನಾನ್ ವರ್ಬಲ್ ಬಿಹೇವಿಯರ್ ಕ್ಯೂಸ್ ಅಂತ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಕ್ಯೂಸ್ ಅಂದರೆ ಏನು ಅಂತ ನೋಡೋಣ. ಕ್ಯೂಸ್ ಅಂದರೆ ಸೈನ್ಸ್ ಆರ್ ಇಂಡಿಕೇಟರ್ ಇನ್ ಕಮ್ಯುನಿಕೇಷನ್, ಆಯಿತಾ. ಸೈನ್ ಒಂದು ಆಬ್ಜೆಕ್ಟ್, ಫಿಗರ್ಸ್, ಆಯಿತಾ, ಅಥವಾ ಇಂಡಿಕೇಟರ್ ಇನ್ ದ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಕ್ಯೂಸಲ್ಲಿ ಒಂದು ಪಬ್ಲಿಕ್ ಕ್ಯೂಸ್ ಮತ್ತು ಪ್ರೈವೇಟ್ ಕ್ಯೂಸ್ ಅಂತ ಇರುತ್ತೆ. ಪಬ್ಲಿಕ್ ಅಂತಂದ್ರೇನು, ಎಕ್ಸ್ಟರ್ನಲ್ ಸೈನ್, ನಾನು ಹೇಳಿದೆ ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು ಅದು. ಪ್ರೈವೇಟ್ ಅಂತಂದ್ರೇನು, ಪರ್ಸನ್ ಸೆನ್ಸಸ್, ನಮ್ಗೆ ಅರ್ಥ ಆಗುತ್ತೆ. ಈಗ ಬಿಸಿ ನೀರು ಅಂದ್ಕೊಳ್ಳೋಣ, ಬಿಸಿ ನೀರು ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ, ನಮ್ಮ ಸೆನ್ಸ್ ಆಗುತ್ತೆ, ಓಕೆ ಅದು ಬಿಸಿನೀರು, ಕರೆಕ್ಟ್ ಅಲ್ಲ. ಸೊ ಇದು ಆ್ಯಂಡ್ ಕ್ಯಾನ್ ಬೋತ್ ವರ್ಬಲ್ ಆರ್ ನಾನ್ ವರ್ಬಲ್, ಯಾವ್ದು ಬೇಕಾದರೂ ಆಗಿರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸ್ಪೀಚ್ ಆ್ಯಕ್ಟ್. ಸ್ಪೀಚ್ ಆ್ಯಕ್ಟ್ ಅಂತಂದ್ರೇನು, ದೇ ಕ್ರಿಯೇಟ್ ಚೇಂಜ್, ಇನ್ಫ್ಲುಯೆನ್ಸ್ ಬಿಹೇವಿಯರ್ ಆ್ಯಂಡ್ ಶೇಪ್ ರಿಲೇಷನ್ಶಿಪ್. ಹೌದಲ್ವಾ. ಸ್ಪೀಚ್ ಆ್ಯಕ್ಟ್, ನಾವು ಮಾತಾಡೋಂಥ ಮಾತು ಬೇರೆಯವರ ಬಿಹೇವಿಯರನ್ನು ಚೇಂಜ್ ಮಾಡುತ್ತೆ, ನಿಮ್ಮ ಬಿಹೇವಿಯರ್, ನಿಮ್ಮ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡುತ್ತೆ ಅಲ್ವಾ. ಸೊ ನಿಮ್ಮಲ್ಲಿ ಒಂದು ಚೇಂಜಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ಇದು ಸ್ಪೀಚ್ ಆ್ಯಕ್ಟ್ ಅಂತ ಹೇಳ್ತೀವಿ. ಇದು ವೆರಿ ಇಂಪಾರ್ಟೆಂಟ್. ಫಿಲ್ಟರ್ಸ್ ಒಂದ್ಸರಿ ಕೇಳಿದರು, ಆಯಿತಾ. ಫಿಲ್ಟರ್ಸ್ ಈಸ್ ಆಲ್ಸೋ PYQ. ಫಿಲ್ಟರ್ಸ್ ಅಂದರೆ ಇಟ್ ಇನ್ಫ್ಲುಯೆನ್ಸ್ ಹೌ ಇಂಡಿವಿಜುವಲ್ ಪರ್ಸೀವ್ ಆ್ಯಂಡ್ ರೆಸ್ಪಾಂಡ್ ಟು ದ ಮೆಸೇಜಸ್. ಫಿಲ್ಟರ್ಸ್ ಅಂದರೆ ಜನ ಒಂದು ಮೆಸೇಜನ್ನು ಯಾವ ಥರ ತಗೋತಾರೆ ಆ್ಯಂಡ್ ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ, ಇದು ಫಿಲ್ಟರ್ಸ್, ಆಯಿತಾ. ನಾಯ್ಸ್ ಅಂದರೆ ಗೊತ್ತು, ನಾನು ಆಲ್ರೆಡಿ ಹೇಳಿದ್ದೀನಿ, ಇಂಟ್ರಪ್ಷನ್ ಇರೋದು. ನಾವು ಮಾತಾಡ್ತಿರ್ಬೇಕಾದ್ರೆ ಮಧ್ಯೆ ಏನೋ ಒಂದು ಸಿಗ್ನಲ್ ಕಟ್ ಆಗೋವಂಥದ್ದು, ಇಲ್ಲ ಜೋರಾಗಿ ಮ್ಯೂಸಿಕ್ ಹಾಕ್ಕೊಳ್ಳೋವಂಥದ್ದು. ಸೊ ದ್ಯಾಟ್ ಈಸ್ ಶೇರ್ಡ್ ಫೀಲ್ಡ್ ಎಕ್ಸ್ಪೀರಿಯನ್ಸ್. ನಾನು ಹೇಳಿದೆ, ನನ್ನ ಎಕ್ಸ್ಪೀರಿಯನ್ಸ್ ಸೇಮ್, ನಿಮ್ಮದು ಎಕ್ಸ್ಪೀರಿಯನ್ಸ್ ನಮ್ಮ ಎಕ್ಸ್ಪೀರಿಯನ್ಸ್ ಸೇಮ್ ಇದ್ದರೆ, ಸೇಮ್ ಮೈಂಡ್ಸೆಟ್ ಇದ್ದರೆ, ಸೇಮ್ ಸೊಸೈಟಿಲಿ ನಾವು ಬದುಕ್ತಾ ಇದ್ದರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗತ್ತೆ. ಇಲ್ಲ ಅಂತಂದರೆ ಡೆಫಿನೆಟ್ಲಿ ಅದು ಅರ್ಥ ಆಗಲ್ಲ. ನೆಕ್ಸ್ಟ್ ರೋಜರ್ ಆ್ಯಂಡ್ ಕಿನ್ಕ್ಯಾಡ್ ಮಾಡೆಲ್. ರೋಜರ್ ಆ್ಯಂಡ್ ಕಿನ್ಕ್ಯಾಡ್ ಮಾಡೆಲನ್ನು ಏನಂತ ಕರಿತೀವಿ, ಕನ್ವರ್ಜೆನ್ಸ್ ಮಾಡೆಲ್ ಅಂತ ಕೂಡ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಕನ್ವರ್ಜೆನ್ಸ್. ಇದು ಮ್ಯಾಚ್ ದ ಫಾಲೋವಿಂಗಲ್ಲಿ ಸಮ್ಟೈಮ್ಸ್ ಕೇಳ್ತಾರೆ. ಮ್ಯಾಥಮೆಟಿಕಲ್ ಮಾಡೆಲನ್ನು ಏನಂತ ಕರಿತೀವಿ, ಶೆನಾನ್ ಆ್ಯಂಡ್ ವೀವರ್ ಅಂತ ಕರಿತೀವಿ. ನೆಕ್ಸ್ಟ್ ರೋಜರ್ ಆ್ಯಂಡ್ ಕಿನ್ಕ್ಯಾಡ್ ಮಾಡೆಲನ್ನು ಏನು ಕರಿತೀವಿ, ಕನ್ವರ್ಜೆನ್ಸ್ ಮಾಡೆಲ್ ಅಂತ ಕರಿತೀವಿ. ಈ ಥರ ಮ್ಯಾಚ್ ದ ಫಾಲೋವಿಂಗಲ್ಲೂ ಕೂಡ ಕೇಳೋಂಥ ಚಾನ್ಸಸ್ ಇರುತ್ತೆ. ಅದು ನೀವು ಡಯಾಗ್ರಾಮ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾನು ಡಯಾಗ್ರಾಮ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಸಿಗೋಸ್ಕರ ಹಾಕಿರೋಂಥದ್ದು, ಆಯಿತಾ. ಇಲ್ಲಿ ಏನಾಗುತ್ತೆ, ಇನ್ಫಾರ್ಮೇಷನ್ ಆ್ಯಂಡ್ ಸೋಷಿಯಲ್ ನೆಟ್ವರ್ಕ್ ಅಂತ ಬರುತ್ತೆ. ಹೌ ಇನ್ಫಾರ್ಮೇಷನ್ ಕನೆಕ್ಟ್ ಇಂಡಿವಿಜುವಲ್ ಇನ್ ಸೋಷಿಯಲ್ ನೆಟ್ವರ್ಕ್, ಆಯಿತಾ. ಹೇಗೆ ಒಂದು ಇನ್ಫಾರ್ಮೇಷನ್ ಒಬ್ಬ ಮತ್ತು ಇನ್ನೊಬ್ಬ ವ್ಯಕ್ತಿಯ ನಡುವಿನ ಸಂಬಂಧವನ್ನು ಹೇಳುತ್ತೆ, ಹೇಗೆ ಒಬ್ರನ್ನೊಬ್ಬನ ಕನೆಕ್ಟ್ ಮಾಡುತ್ತೆ ಅನ್ನೋದು. ಓಕೆ. ನೆಕ್ಸ್ಟ್ ಕಮ್ಯುನಿಕೇಷನ್ ಪ್ರಾಸೆಸ್. ಕಮ್ಯುನಿಕೇಷನ್ ಆಸ್ ಅ ಪ್ರೊಸೆಸ್ ವೇರ್ ಇಂಡಿವಿಜುವಲ್ ಕ್ರಿಯೇಟ್ ಆ್ಯಂಡ್ ಶೇರ್ ಇನ್ಫಾರ್ಮೇಷನ್ ಟು ಅಚೀವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ. ನಮ್ಮ ಮಧ್ಯೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರೋದಕ್ಕೋಸ್ಕರ ನಾವು ಕಮ್ಯುನಿಕೇಷನನ್ನು ಮಾಡ್ತೀವಿ. ನೆಕ್ಸ್ಟ್ ಬೇಕರ್ಸ್ ಮೊಸಾಯಿಕ್ ಮಾಡೆಲ್. ಬೇಕರ್ಸ್ ಮೊಸಾಯಿಕ್ ಮಾಡೆಲಲ್ಲಿ ಏನಾಗುತ್ತೆ, ದಿಸ್ ಮಾಡೆಲ್ ಇಂಟ್ರೊಡ್ಯೂಸ್ಡ್ ಇನ್ ದ ಪ್ರಾಸ್ಪೆಕ್ಟ್ ಆಫ್ ರಿಥರಿಕಲ್ಲಿ ಮಾಡ್ತೀವಿ. ರಿಥರಿಕ್ ಅಂದರೆ ನಾನು ಹೇಳಿದೆ ಆರ್ಟ್ ಆಫ್ ಪರ್ಸುವೇಡಿಂಗ್, ಅಂದರೆ ಒಬ್ಬರನ್ನ ಉತ್ತೇಜಿಸುವಂಥದ್ದು ಅಥವಾ ಒಬ್ಬರನ್ನ ಹೊಗಳುವಂಥದ್ದು. ಸೊ ದಿಸ್ ಈಸ್ ಬೇಸಿಕಲಿ ಪ್ರಾಸ್ಪೆಕ್ಟ್ ಆಫ್ ರಿಥೋರಿಕಲ್ಲಿ ಬರುತ್ತೆ. ಇಟ್ ಎಕ್ಸ್ಪ್ಲೇನ್ಸ್ ದ ಕಾಂಪ್ಲೆಕ್ಸಿಟಿ ಆಫ್ ಹ್ಯೂಮನ್ ಕಮ್ಯುನಿಕೇಷನ್, ಆಯಿತಾ. ಅಂದರೆ ಹ್ಯೂಮನ್ ಕಮ್ಯುನಿಕೇಷನ್ಸಲ್ಲಿ ಎಷ್ಟು ಈಸಿ ಅಂತ ಹೇಳ್ತೀವೋ ಅಷ್ಟೇ ಕಾಂಪ್ಲೆಕ್ಸಿಟಿ ಕೂಡ ಇರುತ್ತೆ. ಹೇಗೆ, ಒಂದು ರ್ಯಾಂಡಮ್ ಕಾಂಪ್ಲೆಕ್ಸಿಟಿ ಅಂದರೆ ದಿಸ್ ಮಾಡೆಲ್ ರೆಕಗ್ನೈಸಸ್ ದ ರ್ಯಾಂಡಮ್ನೆಸ್ ಇನ್ ದ ಕಮ್ಯುನಿಕೇಷನ್ ವಿತ್ ಆ್ಯನ್ ಇಮ್ಮೆನ್ಸ್ ನಂಬರ್ ಆಫ್ ಇನ್ಫಾರ್ಮೇಷನ್ ಸ್ಕ್ಯಾಟರ್ಡ್ ಅಕ್ರಾಸ್ ವೇರಿಯಸ್ ಲೇಯರ್ಸ್. ನಾನೊಂದು ವಿಷಯನ ರ್ಯಾಂಡಮಾಗಿ ಹೇಳ್ತಾ ಹೋಗ್ತೀನಿ. ಈಗ ನಿಜವಾಗ್ಲೂ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಅಂದ್ಕೊಳ್ಳೋಣ. ನಾನೇನು ಮಾಡ್ತೀನಿ, ಕ್ಲಾಸ್ ರೂಮಿಗೆ ಬರ್ತೀನಿ, ಸುಮ್ಮನೆ ಸಿಂಪಲ್ಲಾಗಿ ಹೇಳಿ ಹೋಗ್ತೀನಿ. ಕೆಲವ್ರು ಏನು ಮಾಡ್ತಾರೆ, ನಾನೇನು ಹೇಳಿದ್ದನ್ನು ನೀವು ಕೇಳಿಸ್ಕೊಂಡಿರ್ತೀರ, ಸೊ ಅದನ್ನು ನೀವು ಒಂದಿಷ್ಟು ಜನಕ್ಕೆ ಶೇರ್ ಮಾಡ್ತೀರ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಅದನ್ನು ಹೇಳೋದಕ್ಕೆ ಹೋಗಲ್ಲ, ಅಲ್ಲೇ ಕೇಳಿ ಅಲ್ಲೇ ಬಿಟ್ಬಿಡ್ತಾರೆ, ಬೇರೆಯವ್ರಿಗೆ ಹೇಳೋಕ್ಕೂ ಹೋಗಲ್ಲ. ಸೊ ಇದು ಏನಾಗುತ್ತೆ ಅಂದರೆ ಸ್ಕ್ಯಾಟರ್ಡ್ ಆಗ್ತಾ ಹೋಗುತ್ತೆ. ಕೆಲವರು ವಿಷಯಕ್ಕೆ ಸಿಗುತ್ತೆ, ಕೆಲವು ವಿಷಯ ಮುಟ್ಟಲ್ಲ, ಈ ಥರ ಆಗೋಂಥ ಚಾನ್ಸಸ್ ಇರುತ್ತೆ.
ಇನ್ನೊಂದು ಮಲ್ಟಿ ಲೇಯರ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಮಲ್ಟಿ ಲೇಯರ್ಡ್ ಅಂದರೆ ಎಂಟಿ ಸೆಲ್. ಇಲ್ಲಿ ನೋಡಿ, ಎಂಟಿ ಸೆಲ್ ಅಂತಂದ್ರೂ ಇನ್ಫಾರ್ಮೇಷನ್ ಯಾರಿಗೂ ಸಿಕ್ಕಲಿಲ್ಲ. ಸೊ ಈ ಥರ ಫಿಲ್ಡ್ ಸೆಲ್ ಅಂತಂದ್ರೂ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಅದೇ ನಾನು ಹೇಳಿದ್ನಲ್ಲ, ಯಾವುದೋ ಒಂದು ವಿಷಯನ ನಾನು ತುಂಬ ಸೀರಿಯಸ್ ಆಗಿ ಬಂದು ನಿಂತು ಪ್ರಾಪರ್ ಆಗಿ ಕ್ಲಿಯರ್ ಆಗಿ ಸ್ಟ್ರಕ್ಚರ್ಡ್ ವೇಯಲ್ಲಿ ಹೇಳಿದರೆ ನೀವೇನು ಮಾಡ್ತೀರಾ, ಒಬ್ಬರಿಂದ ಒಬ್ರಿಗೆ ಪಾಸ್ ಮಾಡ್ತೀರಾ ಇನ್ಫಾರ್ಮೇಷನನ್ನು. ಅದೇ ನಾನು ಸುಮ್ಮನೆ ಬಂದು ನೀವೇ ಗಲಾಟೆ ಮಾಡ್ತಾ ಇರ್ತೀರ, ನಾನು ಬಂದು ನಾಳೆ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಸೊ ಯಾರ್ಯಾರಿಗೆ ಕೇಳಿಸಿದೆ ಅವ್ರಿಗೆ ಮಾತ್ರ ಏನಾಗುತ್ತೆ, ನಾಳೆ ಎಕ್ಸಾಮ್ ಇದೆ ಅಂತ ಗೊತ್ತಾಗುತ್ತೆ, ಉಳಿದವರಿಗೆ ಗೊತ್ತಾಗಲ್ಲ. ಆ ಥರ ಏನಾಗುತ್ತೆ, ಸ್ಕ್ಯಾಟರ್ಡ್ ಆಗ್ತಾ ಹೋಗುತ್ತೆ ಮೆಸೇಜಸ್ಸು. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಬೇಕರ್ಸ್ ಮೊಸಾಯಿಕ್ ಮಾಡೆಲ್. ಕೆಲವೊಂದು ವಿಷಯಗಳು ಹಿಂಗೆ ಆಗುತ್ತೆ, ಸೊಸೈಟಿಯಲ್ಲೂ ಅಷ್ಟೇ, ಪಾಲಿಟಿಕ್ಸಲ್ಲೂ ಅಷ್ಟೇ. ಈ ಥರ ವಿಷಯಗಳು, ಕೆಲವೊಂದು ವಿಷಯಗಳು ಕೆಲವರಿಗೆ ಮುಟ್ಟೋದೇ ಇಲ್ಲ. ಓಕೆ, ಸೊ ಇದನ್ನು ಏನಂತ ಹೇಳ್ತೀವಿ, ಬೇಕರ್ಸ್ ಮೊಸಾಯಿಕ್ ಮಾಡೆಲ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇಲ್ಲಿಗೆ ಈ ಕ್ಲಾಸ್ನ ಎಂಡ್ ಮಾಡೋಣ. ನಾಳೆ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಮಾಡೋಣ. ದೇರ್ ವರ್ ಲಾಟ್ ಆಫ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ಸ್ ಇರುತ್ತೆ. ಓಕೆ, ಸೊ ನಾಳೆ ಕ್ಲಾಸಲ್ಲಿ ಟೈಪ್ಸ್ ಆಫ್ ಕಮ್ಯುನಿಕೇಷನ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಆ್ಯಂಡ್ ಇದು ನಮ್ಮ ಟೆಲಿಗ್ರಾಮ್ ಚಾನಲ್. So feel free to join this channel and get the PDF of this particular class. So what you have to do is like, ಪ್ರತಿ ಸಲನೂ ಹೇಳ್ತೀನಿ, share and comment as well as subscribe. ಇಷ್ಟನ್ನು ಕೂಡ ನಿಮ್ಮ ಕಡೆಯಿಂದ ಕೆಲಸ ಇದು. ಓಕೆನಾ. ಸೊ through this I will end up my class here. ಸೊ in next ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಡಿಸ್ಕಸ್ ಮಾಡೋಣ. Until then, take care. Bye bye.